ಸಮಯದಲ್ಲಿ ನಾವೆಲ್ಲರೂ ನಮ್ಮ ಕಣ್ಣನ್ನು ಮುಚ್ಚಿಕೊಳ್ಳೋದಾದ್ರೆ ರಾತ್ರಿ ಮೂಲಕವಾಗಿ ಆದಿವಾರದ ಆರಾಧನೆಯನ್ನು ಪ್ರಾರಂಭಿಸಿಕೊಳ್ಳೋಣ. ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತಾವೆ. ಈ ಒಂದು ಬೆಳಗಿನ ಜಾವದಲ್ಲಿ ಕರ್ತಾವೆ, ಆದಿವಾರದ ದಿವಸದಲ್ಲಿ ಕರ್ತಾದ ದೇವರೇ, ನಿನ್ನ ಮಕ್ಕಳ ನಾವುಗಳು ದೇವರೇ ಸ್ವಾಮಿ ನಿಮ್ಮ ಸನ್ನಿಧಾನದಲ್ಲಿ ಬರಕೊಟ್ಟ ಅವಕಾಶಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಈ ಸಮಯದಲ್ಲಿ ಕರ್ತಾದ ದೇವರೇ ಅಪ್ಪ, ನಾವು ಬೇರೆ ಬೇರೆ ಸ್ಥಾನದಲ್ಲಿ ಇರ್ಬೋದು, ಬೇರೆ ಬೇರೆ ಮನೆಗಳಲ್ಲಿ ಇರ್ಬೋದು ದೇವರೇ, ಬೇರೆ ಬೇರೆ ಕಡೆಯಲ್ಲಿ ಇರ್ಬೋದು. ಆದ್ರೆ ದೇವರೇ ನಾವು ಆತ್ಮದಲ್ಲಿ ಒಂದಾಗಿದ್ದೇವೆ ರಾಜನಿ ಸ್ವಾಮಿ, ನಿಮ್ಮ ಶರೀರದಲ್ಲಿ ಒಂದು ಭಾಗವಾಗಿ ನಾವು ಇದ್ದೇವೆ ಕರ್ತಾದ ದೇವರೇ ಅಪ್ಪ. ಯಾರು ನೋಡ್ತಾ ಇಲ್ಲ ಅಂತ ತಿಳ್ಕೊಳ್ತಿರ್ಬೋದು, ಆದ್ರೆ ದೇವರೇ ದೇವರ ಆತ್ಮನೇ ನಮ್ಮನ್ನು ನೋಡ್ತಾ ಇರೋದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ ಸ್ವಾಮಿ ಅಪ್ಪ. ಈ ದಿವಸದ ಆರಾಧನೆಯಲ್ಲಿ ಕರ್ತನ ಪಾಲ್ಗೊಳ್ತಿರುವಾಗ ದೇವರೇ ನಾವು ಪ್ರಾರ್ಥಿಸ್ತೇವೆ, ನಿಮ್ಮ ದಯೆ ಕೃಪೆ ಅಪ್ಪ ಅಪಾರವಾದ ಅಭಿಷೇಕವು ನಮ್ಮಲ್ಲಿ ಇಳಿದು ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಕರ್ತನಾದ ದೇವರೇ ಅಪ್ಪ. ನಿನ್ನ ವಿಶೇಷವಾದ ಕೃಪೆ ಆರಾಧನೆಯಲ್ಲಿ ಇಳಿದು ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇನೆ. ಹಾಡುಗಳ ಮೂಲಕವಾಗಿ, ವಾದ್ಯಗಳ ಮೂಲಕವಾಗಿ ಅಪ್ಪ ಕೈ ತಟ್ಟಿ ಆರಾಧಿಸುತ್ತಿರುವಾಗ ದೇವರೇ ನಿಮ್ಮ ದಯೆ ಕೃಪೆ ಪವಿತ್ರಾತ್ಮ ಅಭಿಷೇಕವು ಯಾರೆಲ್ಲ ನೋಡ್ತಾ ಇದ್ದಾರೋ ದೇವರೇ ಅವರ ಮೇಲಿನ ಬಲವಾದ ಪ್ರಸನ್ನತೆ ಇಳಿದು ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ತಂದೆ ದೇವರೇ. ಇವತ್ತಿನ ಆರಾಧನೆ, ಇವತ್ತಿನ ವಾಕ್ಯ ಭಾಗವು ದೇವರೇ ನಮ್ಮ ಜೀವಿತದಲ್ಲಿ ಬದಲಾವಣೆ ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ದೇವರೇ ಅಪ್ಪ. ನಾವು ಮಾಡುವ ಆರಾಧನೆ ಕರ್ತವ್ಯ ಅಪ್ಪ, ನಾವು ಕೇಳುವಂತ ವಾಕ್ಯಗಳು ದೇವರೇ ನಮ್ಮ ಜೀವಿತಕ್ಕೆ ಆಶೀರ್ವಾದವಾಗಿರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ದೇವರೇ. ಆರಾಧನೆಯು ಸ್ವಾಮಿ ನೊಗವನ್ನು ಮುರಿತದೆ ಎಂಬುದು ನಿನ್ನ ವಾಕ್ಯ ಬೀಳುತ್ತದೆ ದೇವರೇ ಸ್ವಾಮಿ. ನಿಮ್ಮ ಆರಾಧನೆಯಲ್ಲಿರುವಂತ ಬಲ ನಮ್ಮ ಇಳಿದು ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇನೆ. ಆರಾಧನೆ ಮಾಡಿ ನಿಮ್ಮ ಮಕ್ಕಳನ್ನ ಆಶೀರ್ವದಿಸು ದೇವರೇ. ಅವ್ರು ಮಾಡುತ್ತಿರುವಂತ ಆರಾಧನೆಯಲ್ಲಿ ಕರ್ತವ್ಯ, ಹಾಡುತ್ತಿರುವಂತ ಹಾಡುಗಳ ಮೇಲೆ, ಬಾರಿಸುವಂತ ವಾದ್ಯಗಳ ಮೇಲೆ ದೇವರೇ ನಿಮ್ಮ ವಿಶೇಷವಾದ ಕೃಪೆ ದಯೆ ಇರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಅಪ್ಪ. ಅವರ ಹಾಡುಗಳ ಮೂಲಕ ನಮ್ಮನ್ನು ಅಪ್ಪ ದೇವರ ಮೇಲೆ ಸ್ತುತಿಸುತ್ತಿರುವಾಗ ದೇವರೇ ಅವರ ಮೂಲಕವಾಗಿ ನಿನ್ನ ಪರಲೋಕ ರಾಜ್ಯ ಮಹಿಮೆ ಹೊಂದಲ್ಲ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ದೇವರೇ ಅಪ್ಪ. ನಿನ್ನ ಮಹಿಮೆ ಕಾರ್ಯ ಅವರ ಮೂಲಕ ಇಳಿದು ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ದೇವರೇ. ಅದೇ ರೀತಿಯಾಗಿ ಸ್ವಾಮಿ ವಾಕ್ಯ ದಾಸನ ಕಲ್ಪಿಸಿಕೊಡ್ತೇವೆ ದೇವರೇ. ಈ ದಿವಸದಲ್ಲಿ ಕರ್ತಾವೆ, ಇವತ್ತಿನ ಆದಿವಾರ ದಿವಸದಲ್ಲಿ ಯಾವ ವಾಕ್ಯ ನಮಗಾಗಿ ಸಿದ್ಧಪಡಿಸಿದ್ಯೋ ದೇವರೇ ಅದೇ ವಾಕ್ಯವು ದೇವರೇ ನಿಮ್ಮ ದಾಸರ ಮೂಲಕವಾಗಿ ನಮಗೆ ತಿಳಿಪಡಿಸಬೇಕಾಗ್ತವೆ. ಆ ವಾಕ್ಯವು ನಮ್ಮ ಜೀವಿತಕ್ಕೆ ಅನುದಿನದ ಆಹಾರವಾಗಿ ದೇವರೇ ಈ ವಾರವೆಲ್ಲ ನಮ್ಮನ್ನು ನಡೆಸುವ ಹಾಗೆ ಕರ್ತನಾದ ದೇವರೇ ನಿಮ್ಮ ಕೃಪೆ ದಯೆ ಆ ವಾಕ್ಯದ ಮೂಲಕ ಹರಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ದೇವರೇ ಅಪ್ಪ. ಯಾರು ಕೂಡ ಬೇಸರ ಕೊಡದೆ ಯಾಕೆ ಎಂಬುದಾಗಿ ಅದನ್ನು ಅಲಸತನ ಮಾಡದಂತೆ ದೇವರೇ ಎಲ್ಲರಲ್ಲಿ ಈ ಒಂದು ಗಂಭೀರತೆ ಇರಲಿ ಎಂಬುದಾಗಿ ನಾವು ಪ್ರಾರ್ಥಿಸಿಕೊಳ್ತಾ ದೇವರೇ ಈ ಕೂಟದ ಆದಿವಂತೆಯಾಗಿ ನೀನಾಗಿರಿ ರಾಜನೇ ಸ್ವಾಮಿ ಅಪ್ಪ. ನಿನಗೆ ಮಾತ್ರ ಮಹಿಮೆ ಸಲ್ಲಿಸ್ತೇವೆ. ನಾವು ಖಂಡಿತವೂ ನಂಬ್ತೇವೆ ದೇವರೇ ಇವತ್ತಿನ ದಿವಸದಲ್ಲಿ ಅದ್ಭುತಕಾರ ನೂತನದ ಅದ್ಭುತ ಕಾರ್ಯಗಳನ್ನು ನೋಡ್ತೇವೆ ಎಂಬುದಾಗಿ, ಸೂಚಕಗಳನ್ನು ನೋಡ್ತೇವೆ ಎಂಬುದಾಗಿ ತಂದೆಯಾದ ದೇವರೇ ನಮ್ಮನ್ನು ಆಶೀರ್ವದಿಸ್ರಿ, ಬಲಪಡಿಸ್ರಿ ಕರ್ತವ್ಯ ನಿಮ್ ಕೈಲಿ ಒಪ್ಪಿಸಿಕೊಡ್ತೇವೆ ದೇವರೇ ಅಪ್ಪ. ನಿನಗೆ ಮಾತ್ರ ಮಹಿಮೆ ಘನತೆಗಳನ್ನು ಸಲ್ಲಿಸ್ತಾ ಪ್ರಭು ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯಾದ ದೇವರೇ, ಆಮೆನ್. जीवन का स्वामी आधार बना तू
ಸ್ವಾಮಿ. ಓ ಕರ್ತನೆ, ಯು ಆರ್ ದ ಗ್ರೇಟ್ ಐ ಆಮ್. ಓ ನಿನ್ನನ್ನು ಆರಾಧಿಸುತ್ತೇವೆ ರಾಜನೇ. ಹಲ್ಲೆಲೂಯಾ. ನಮ್ಮ ಕರಗಳನ್ನೆತ್ತಿ ಎಲ್ ಶಡಾಯ್ ಆರಾಧನಾ, ಎಲೋಹೀಮ್ ಆರಾಧನಾ, ಎಡೋರಾಯ್ ಆರಾಧನಾ, ಯೇಶುವ ಆರಾಧನಾ, ಎಲ್ ಶಡಾಯ್ ಆರಾಧನಾ, ಎಲೋಹೀಮ್ ಆರಾಧನಾ, ಎಡೋರಾಯ್ ಆರಾಧನಾ, ಯೇಶುವ ಆರಾಧನಾ. बड़े सारे तेरे जैसा कौन है जो मेरा भला करे, मेरा भरोसा सिर्फ तुझ पर प्रभु जी। तेरे जैसा कौन है जो मेरा भला करे, मेरा भरोसा सिर्फ तुझ पर। ಸ್ವಾಮಿ, ನಿನ್ನ ಹಾಗೆ ಯಾರು ಇಲ್ಲ ರಾಜ. ಕರ್ತನೇ ಸ್ವಾಮಿ, ನಮ್ಮ ಪರಿಸ್ಥಿತಿಗಳನ್ನು ನಾವು ಕರ್ತನೆ ಆಲೋಚನೆ ಮಾಡುವುದಾದರೆ ಕರ್ತನೆ ಸ್ವಾಮಿ, ನಿಮ್ಮ ಅಭಯ ಹಸ್ತದಿಂದ ನಮ್ಮನ್ನು ನಡೆಸುವುದಕ್ಕಾಗಿ ಸ್ತೋತ್ರ. ಪ್ರಿಯ ದೇವ ಮಗುವೆ, ನಿನ್ನ ಕಳೆದ ದಿನಗಳನ್ನು ನಿನ್ನ ನೆನೆಸಿಕೊಳ್ಳುವುದಾದರೆ, ಘೋರವಾದಂತ ದಿನಗಳಲ್ಲಿ ಆತನ ಒಡೆಯನು ರಕ್ಷಕನಾಗಿದ್ದುಕೊಂಡು ನಡೆಸಿದಂತ ದಿನಗಳನ್ನು ನಾವು ಮರೆಯದೆ ಆತನನ್ನು ಆರಾಧಿಸು. ಆದ ಕಾರಣದಿಂದ ಕೀರ್ತನೆಗಾರನು ಹೇಳ್ತಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂತ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. Lord Father God, forget not all his good works. Shabbat. Thank you, Lord. Jai Yeshu. ಪರಿಶುದ್ಧಾತ್ಮನಾದ ದೇವರೇ ಸ್ವಾಮಿ ಕರ್ತನೆ, ಈ ಒಂದು ಬೆಳಗಿನ ಜಾವದಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಪರಿಶುದ್ಧಾತ್ಮನೇ ಕರ್ತನೆ, ದೇವರೇ ಈ ಕೊಟ್ಟಂತ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ದೇವರೇ ಸ್ವಾಮಿ ಕರ್ತನೆ, ಪರಿಶುದ್ಧಾತ್ಮನೇ ದೇವರೇ ಕರ್ತನೆ, ನಿನ್ನ ವಾಕ್ಯದಲ್ಲಿ ನೋಡುವಾಗ ದೇವರೇ ಕರ್ತನೆ, ದೇವರೇ ಸ್ವಾಮಿ ಕರ್ತನೆ, ದೇವರೇ ಕರ್ತನೆ, ಯೆಹೋವನ ಕುರುಬನ ಕೊರತೆ ಪಡೆಯಲು ಆತನು ಹಸಿರುಗಾವಲುಗಳನ್ನು ತಗ್ಗಿಸಿ ವಾಗ್ದಾನ ಮಾಡಿದ ದೇವರೇ ಅಪ್ಪ, ಅದು ದಾವೀದನ ವಿಷಯದಲ್ಲಿ ಕರ್ತನೆ ತೋರಿದ ನಿನ್ನ ಕೃಪೆಗಾಗಿ ಸ್ತೋತ್ರ, ನಿನ್ನ ಅಭಿಷೇಕಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ದೇವರೇ. ಇವತ್ತು ನಾವು ನಂಬ್ತೇವೆ ಕರ್ತನೆ, ಈ ಒಂದು ಕರ್ತನೆ ಆರಾಧನೆ ಸ್ತುತಿ ಧೂಪಗಳು ದೇವರೇ ಪರಲೋಕದ ದ್ವಾರಗಳನ್ನು ತೆರೆದು ದೇವರೇ ಕೇಳಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ದೇವರೇ. ದೇವರೇ ವೈರಿಗೆ ನಾಚಿಕೆ ಉಂಟಾಗಿದ್ದಕ್ಕಾಗಿ ದೇವರೇ ಇವತ್ತು ಸ್ವಾಮಿ ಕರ್ತನೆ, ಯಾರು ನಮ್ಮೊಟ್ಟಿಗೆ ದೇವರೇ ಆನ್ಲೈನ್ ದಲ್ಲಿ ದೇವರೇ ಆರಾಧಿಸಿದ್ದಾರೋ ಅವರ ಮನೆಗಳು ದೇವರೇ ಅಪ್ಪ ನಿನ್ನ ಆರಾಧನೆ ಆತ್ಮದಿಂದ ದೇವರೇ ಈ ಬೆಳಗಿನ ಜಾವದಲ್ಲಿ ಕರ್ತನೆ ದೇವರೇ ಪ್ರತಿಯೊಂದು ಮನೆಗೆ ದೇವರೇ ಒಂದು ವಾಕ್ಯಗಳು ತಲುಪುವಾಗ ದೇವರೇ ಕರ್ತನೆ ವೈರ್ಯ ಎಲ್ಲ ಕರ್ತನೆ ಎಲ್ಲ ಡಿಸ್ಟರ್ಬೆನ್ಸ್ ಗಳನ್ನು ಯೇಸುವಿನ ನಾಮದಲ್ಲಿ ಮುರಿಯುತ್ತೇವೆ ಸ್ವಾಮಿ ಕರ್ತನೆ. ದೇವರೇ ಜನರು ಒಂದು ಕಿವಿಯಿಂದ ಕೇಳಿದ್ರು ಒಂದು ಕಿವಿಯಿಂದ ಬಿಡದೆ ದೇವರೇ ಅವುಗಳನ್ನು ತಮ್ಮ ಜೀವಿತಗಳಲ್ಲಿ ದೇವರೇ ಅಳವಡಿಸಿಕೊಂಡು ದೇವರೇ 100ರಷ್ಟು ಫಲಗಳನ್ನು ಕೊಡುವಂತೆ ಸಹಾಯವನ್ನು ಮಾಡು ಕರ್ತನೆ. ದೇವರೇ ವಾಕ್ಯಗಳು ಜನರು ಸೇವಕರನ್ನು ಮುಟ್ಟು ದೇವರೇ ಅವರ ಮೂಲಕ ದೇವರೇ ಕರ್ತನೆ ಇವತ್ತು ಹೊಸ ಚಳವಳಿಯನ್ನು ತರಬೇಕಾಗಿ ಪ್ರಾರ್ಥಿಸುತ್ತೇವೆ. ಅವರು ಮಾತಾಡುವ ಮಾತುಗಳು ದೇವರೇ ಜನರ ಕಿವಿ ಒಳಗೆ ಜನರ ಹೃದಯಗಳಿಗೆ ಇಳಿಯಲು ಪಡಲಿ ಸ್ವಾಮಿ. ಇವತ್ತು ಮುಟ್ಟು ಸ್ವಾಮಿ ಕರ್ತನೆ ದೇವರೇ, ಇವತ್ತು ನಮ್ಮ ಕರ್ನಾಟಕ ನಮ್ಮ ದೇಶವನ್ನು
ಬೆಳಗಿನ ಜಾವದಲ್ಲಿ ಪ್ರಿಯರೇ ಭಾನುವಾರದ ಶುಭಾಶಯಗಳನ್ನು ಕೋರುತ್ತಾ I bring greetings to you all from the presence of God on this special Sunday. I definitely believe most of us with a very a desire and with a passion, with a whole heart, you are coming to the presence of God. Really, some of us we might be a little bit disappointed because we hoped for this Sunday to have a service in the church. Yet things were not worked out like that. Anyway, it's all God's grace that we are all coming together through media. ಈ ರೀತಿಯಲ್ಲಿ ಮಾಧ್ಯಮದ ಮೂಲಕವಾಗಿ ನಾವು ಒಟ್ಟುಗೂಡಿ ಬರ್ತಾ ಇದ್ದೇವೆ. See, wherever we might be, ನಾವೆಲ್ಲೇ ಇದ್ರೂ ಕೂಡ ಪ್ರಿಯರೇ, this is all of one wonderful thing is we are coming together in spirit. ನಾವೆಲ್ಲೇ ಇದ್ರೂ ಅದ್ಭುತವಾದಂತ ಒಂದು ವಿಷಯ ನಾನು ಧೈರ್ಯದಿಂದ ಹೇಳಲು ಬಯಸುತ್ತೇನೆ, ಆತ್ಮದಲ್ಲಿ ನಾವು ಒಟ್ಟು ಕೂಡಿ ಬರುತ್ತಾ ಇದ್ದೇವೆ. ಹಲ್ಲೆಲೂಯಾ. Is it not a wonderful? ಅದು ಅದ್ಭುತವಾಗಿರುವುದಿಲ್ವೋ ಪ್ರಿಯರೇ? ದೇವರ ರಾಜ್ಯದಲ್ಲಿ ನಾವು ಎತ್ತಲ್ಪಡುವಾಗ ಯಾವ ಕಟ್ಟಡ ಯಾವ ಭವನಗಳಲ್ಲಿ ಕಾಣುವುದಿಲ್ಲ. ಆಕಾಶವೇ ನಮಗೆ ಒಂದು ಸಭೆಯ ಒಂದು ಭವನವಾಗಿರುತ್ತದೆ. ಹಲ್ಲೆಲೂಯಾ. ದೇವರನ್ನು ನಾವು ಆರಾಧಿಸುವಂತವರಾಗಿರುತ್ತೇವೆ. ಆ ಕಾರಣ ಪ್ರಿಯರೇ, ಈ ಒಂದು ಭಾನುವಾರ ದಿವಸ ನಾವು ಖಂಡಿತ ನಾಳೆ ದಿವಸದಿಂದ ನಮಗೆ ಆರಾಧನೆಗಳು ಇರ್ತವೆ, ಸಭೆಗಳು ತೆರಳಲ್ಪಟ್ಟಿರ್ತವೆ. ದೇವರಿಗೆ ಸ್ತೋತ್ರವಾಗಲಿ. ಆದ್ರೆ ಕಳೆದ 3 ತಿಂಗಳ ಕಾಲ ಸಮೀಪ ನಾವು ಸಭೆ ಇಲ್ಲದೆ ಅಥವಾ ದೇವರಿಂದ ಒಂದು ದೂರವಾಗಿದ್ದಂತ ಅನುಭವ ನಮಗಿತ್ತು. ಈ ಮಾಧ್ಯಮಗಳ ಮೂಲಕವಾಗಿ ಎಷ್ಟೇ ನಾವು ಕೇಳಿದ್ರು ವ್ಯಕ್ತಿಗಳಾಗಿ ಒಟ್ಟು ಕೂಡಿ ಬರುವಂತ ಆ ಸನ್ನಿಧಿ, ಆ ಅನುಭವ ನಮಗೆ ಇದರಿಂದ ಬರ್ತದಿಲ್ಲ ಗೊತ್ತಿಲ್ಲ. ಆದ್ರೆ ಅದರ ರುಚಿನೇ ಬೇರೆ ಪ್ರಿಯರೇ. ಹಲ್ಲೆಲೂಯಾ. ಹೌದ್ರಾ? ಆದ್ರೆ ಈ ಒಂದು ಭಾವನೆಯನ್ನು ಅಂತಂದ್ರೆ ನಾವು ಸ್ವಾತಂತ್ರ್ಯರಾಗಿ ದೇವರನ್ನು ಆರಾಧಿಸುವಂತ, ಅದು ಯಾವ ಶಿಸ್ತು ಯಾವ ಒಂದು ಸರ್ಕಾರ ಒಂದು ಅದಕ್ಕೆ ಬೇಕಂತ ಒಂದು ಕಂಡೀಷನ್ ಕರಾರುಗಳನ್ನ ಹಾಕೋದು ಗೊತ್ತಿಲ್ಲ. ಆದ್ರೆ ಈಗ ನಾವು ದೇವರ ಆಲಯದಲ್ಲಿ ಬಂದು ನಾವು ಆರಾಧಿಸುವಂತ ದಿನ ನಾಳಿಂದ ಆರಂಭವಾಗ್ತಾ ಇದೆ. ದಟ್ಸ್ ರಿಯಲಿ ಎ ವಂಡರ್ಫುಲ್ ಥಿಂಗ್. ಈ ಸಮಯದಲ್ಲಿ ಇಂಥ ಒಂದು ಸನ್ನಿವೇಶವನ್ನು ಆಲೋಚನೆ ಮಾಡ್ತಿರುವಾಗ ನನಗೆ ನೆನಪು ಬಂದಂತ ಬೈಬಲ್ನ ಒಂದು ಭಾಗ ಏನಪ್ಪಾ ಅಂತ ಹೇಳಿದ್ರೆ, ಇಸ್ರಾಯೇಲ್ರು ತಮ್ಮ ದೇಶ ಅಂದ್ರೆ ಇಸ್ರಾಯೇಲ್ ಜನಾಂಗ ದೇಶ ಪ್ರತಿ ಸಮಯದಲ್ಲಿ ಏನೋ ಒಂದು ಅಂತಂದ್ರೆ ತಪ್ಪಿಗೆ ಈಡಾಗಿ, ಇಲ್ಲಂತಂದ್ರೆ ಅವರು ಮಾಡಬಾರ್ದಂತ ಅನೇಕ ಕಾರ್ಯಗಳಿಗೆ ಅವರು ಈಡಾಗಿ ದೇವರ ಹಸ್ತವು ಅವ್ರ ಮೇಲಿರುವುದನ್ನು ಅಥವಾ ದೇವರು ಅವರಿಂದ ದೂರವಾಗುವುದನ್ನು ಅವರು ಅನುಭವಿಸ್ತಾ ಇದ್ರು. ಎವ್ರಿ ಟೈಮ್ ದೇರ್ ವಾಸ್ ಸಮಥಿಂಗ್ would happen to a nation of Israel, and every time anything happens, there would be a kind of a change would come. One thing is God would gone away from them, or else they would be taken away from the presence of God, from the house of God. See, try to understand what I'm trying to tell you. Every time something happens in a nation of Israel, because every king would come, most of them they would be good, but some of them will be very vast and wicked. ಇಸ್ರಾಯೇಲ್ ದೇಶದಲ್ಲಿ ಬರುವಂತ ಅರಸುಗಳು ನಾವು ನೋಡುವಾಗ ಗರಿಷ್ಠ ಸಂಖ್ಯೆ ಚೆನ್ನಾಗಿರ್ತಿದ್ರು, ಆದ್ರೆ ಅವರಲ್ಲಿ ಕೆಲವೊಬ್ಬರು ದೇವರಿಂದ ದೂರ ಆದಂತ ಅಥವಾ ಕೆಡುವಿನ ಒಂದು ಆಲೋಚನೆ ಉಳ್ಳಂತ ಅರಸುಗಳಾಗಿ ಆಳುತ್ತಾ ಇದ್ರು. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಐ ಆಮ್ ಜಸ್ಟ್ ಪುಟಿಂಗ್ ಎ ಬೇಸ್ ಫಾರ್ ಸಮಥಿಂಗ್ ದಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ದಿಸ್ ಮಾರ್ನಿಂಗ್. ನಾವು ಕಲಿಲಿಕ್ಕಿರುವಂತಹ ಒಂದು ಒಳ್ಳೆಯ ಸಂಗತಿಗಾಗಿ ನಾನು ಅಸ್ತಿವಾರವನ್ನು ಹಾಕುತ್ತಾ ಇದ್ದೇನೆ. ಎವ್ರಿ ಟೈಮ್ ವಿತ್ ದ ಕಿಂಗ್ ವುಡ್ ಬಿ ಅ disobedience to God or to the godly things, there would be a very bad experience that the Israelites would go through. ಪ್ರತಿ ಸಮಯದಲ್ಲಿ ಅರಸನು ಒಂದು ವೇಳೆ ಅವಿಧೇಯನಾಗಿ ಆತನು ದೇವರ ಆಲೋಚನೆಗಳ ಪ್ರಕಾರ, ದೇವರು ಕೊಟ್ಟಂತ ಕಟ್ಟಡಗಳ ಪ್ರಕಾರ ಜೀವನ ಮಾಡದೇ ಇರುವಂತ ಸಂದರ್ಭದಲ್ಲಿ
ಇಡೀ ರಾಜ್ಯವು ಅಂದ್ರೆ ಇಡೀ ಇಸ್ರಾಯೇಲ್ ದೇಶವು ಕೆಲವೊಂದು ಕಷ್ಟಕರವಾದ ಸಂಗತಿಗಳಿಂದ ಹಾದು ಹೋಗ್ತಾ ಇದ್ರು. ವಾಟ್ ವಾಸ್ ಬಿನ್ ಒನ್ ಆಫ್ ದ ಮೇಜರ್ ಎಫೆಕ್ಟ್ ದಟ್ ವುಡ್ ಕಮ್ ಟು ಇಸ್ರಾಯಲೈಟ್ಸ್, ಒಂದು ಬಹಳ ಪರಿಣಾಮ ಬೀರುವಂತ ಒಂದು ಸಂಗತಿ ಏನಪ್ಪಾ ಅಂತಂದ್ರೆ, ಎವ್ರಿ ಟೈಮ್ ದ ಕಿಂಗ್ ವಾಸ್ disobedient to God and to the law of God, the nation would be captured by somebody or pagan or non-Jew kings. ಒಂದು ಅರ್ಥ ಮಾಡ್ಕೊಳ್ರಿ, ಪ್ರತಿ ಸಮಯ ಅರಸನು ಒಂದು ವೇಳೆ ಅವಿಧೇಯನಾಗಿ ದೇವರ ಕಟ್ಟಡಗಳಲ್ಲಿ ನಿಲ್ಲದೆ ಇರುವಂತಹ ಸಂದರ್ಭಗಳಲ್ಲಿ ಅವರು ಇಸ್ರಾಯೇಲ್ರ ಮೇಲೆ ಆಗುವಂತ ಒಂದು ಪರಿಣಾಮ ಏನಪ್ಪಾ ಅಂತಂದ್ರೆ, ಅವರು ಸೆರೆಯಾಳುಗಳಾಗಿ ಅನ್ಯರಿಂದ ಇಡಲ್ಪಡ್ತಾ ಇದ್ರು. ನಮಗೆ ಗೊತ್ತಿದೆ, ಅನೇಕ ಸಮಯಗಳಲ್ಲಿ ಇಸ್ರಾಯೇಲ್ ದೇಶ ಒಂದು ಅನ್ಯರ ಕೈಗಳಲ್ಲಿ ಸೆರೆಯಲ್ಲಿ ದಾಸರಾಗಿ ಅವರು ಜೀವನ ಮಾಡಿರುವಂತ ಒಂದು ನಾವು ನೆನಪು ಮಾಡಿಕೊಂಡ ತಕ್ಷಣ ನಮಗೆ ಬರುವಂತದ್ದು ಏನಪ್ಪಾ ಅಂತಂದ್ರೆ, ಐಗುಪ್ತನಲ್ಲಿ 400 ವರ್ಷಗಳು ಅವರು ಐಗುಪ್ತರ ಒಂದು ಅಡಿಯಲ್ಲಿ ಅಥವಾ ಅಧಿಕಾರದಲ್ಲಿ ಅವರು ಸೇವೆ ಸಲ್ಲಿಸಿರುವಂತ ದಾಸತ್ವದ ಅನುಭವ. One thing, when you say slavery or bondage, immediately our mind strikes to Israel. People of Israelites are being under the Egyptian for 400 years. And the second time, there are many times that happened like that. ಅನೇಕ ಸಮಯಗಳಲ್ಲಿ ಆ ರೀತಿಯಲ್ಲಿ ಆಗಿದೆ. When you go through the history of the Israelites, ಇಸ್ರಾಯೇಲ್ರ ಇತಿಹಾಸವನ್ನು ನಾವು ಓದುವುದಾದ್ರೆ ಬಹಳ ಸತಿ ಈ ರೀತಿಯಲ್ಲಿ ಸೆರೆಯಾಳುಗಳಾಗಿ 7 ವರ್ಷ 8 ವರ್ಷ ಅನೇಕ ವರ್ಷಗಳು ಅವರು ಬಾಳಿದ್ರು. ಒಂದು ಸತಿ ಯೆರೆಮೀಯನು 39ನೇ ಅಧ್ಯಾಯ 10ನೇ ವಚನದಲ್ಲಿ ಆತನು ಹೇಳುತ್ತಾನೆ, ಇಗೋ 70 ವರ್ಷಗಳು ನೀವು ಸೆರೆಯಾಳುಗಳಾಗ್ಲಿ ಬ್ಯಾಬಿಲೋನ್ ನಲ್ಲಿ ಹೋಗ್ತೀರಿ, ಬಬುಲೋನ್ ದೇಶದ ಅಡಿಯಲ್ಲಿ 70 ವರ್ಷಗಳು ನೀವು ಹೋಗ್ತೀರಿ, 70 ವರ್ಷಗಳು ಆದ ಮೇಲೆ ನಾನು ಬಂದು ಮತ್ತೆ ನಿಮ್ಮನ್ನು ದರ್ಶಿಸ್ತೇನೆ ಎಂಬುದಾಗಿ ಅಲ್ಲಿ 10ನೇ ವಚನದಲ್ಲಿ ಹೇಳ್ತಾರೆ. It says in 29 Jeremiah 10th verse, God spoke to them, 70 years you are going to be under the slavery of the Babylon. After the 70th year, I'm going to come and visit you again to give you a freedom from the Babylons. That means what? The several times, many times they have been under the slavery. It's because of the king and because of the people of Israelites when they disobeyed God, when they dishonored the law of God. ಅವರು ಪ್ರಿಯರೇ, ಇವೆಲ್ಲಗಳು ಯಾಕೆ ಆಗ್ತಾ ಇದ್ವಪ್ಪ ಅಂತ ಹೇಳಿದ್ರೆ, ಅರಸನು ಅವಿಧೇಯನಾಗ್ತಿದ್ದ, ತನ್ನದೇ ಆದಂತ ಶೈಲಿಯಲ್ಲಿ ಜೀವನ ಮಾಡ್ತಿದ್ದ. ಇಲ್ಲದಿದ್ದರೆ ಇಸ್ರಾಯೇಲ್ರು ಅವರು ಅವರದೇ ಆದಂತ ಶೈಲಿಯಲ್ಲಿ ಜೀವನ ಮಾಡ್ತಾ ಇದ್ರು. ಜೀವನ ಶೈಲಿ ಅಂದ್ರೆ ಅರ್ಥ ಏನ್ರಿ? ಈ ದಿನಗಳಲ್ಲಿ ಯಾರನ್ನಾದ್ರೂ ಅನ್ಯರನ್ನು ಸುಮ್ಮನೆ, ನಿನ್ನೆ ದಿವಸ ನಾವು ಚರ್ಚೆ ಬಳಕಿರುವಾಗ ಕೆಲವೊಬ್ರು ಅನ್ಯರು ಬಂದ ಹಾಗೆ ಮಾತಾಡ್ತಾ ಇದ್ರು. ಮಾತಾಡುವಾಗ ಏನ್ರಿ ಇದೆಲ್ಲ ಅಂತ ಹೇಳಿದ್ರೆ ಅವ್ರೇನಂತಾರೆ, ಲೋಕದಲ್ಲಿ ಪಾಪ ಬಹಳ ಆಗೈತ್ರಿ. ನೋಡ್ರಿ, ಅವ್ರಿಗೆ ಗೊತ್ತಿರೋದಷ್ಟೇ, ಲೋಕದಲ್ಲಿ ಪಾಪ ಬಹಳ ಆಗೈತ್ರಿ. ಪ್ರಿಯರೇ, ನೋಹನ ಕಾಲದಿಂದ ಈ ಮಾತುಗಳನ್ನು ನಾವು ಕೇಳುತ್ತಾ ಇದ್ದೇವೆ, ಲೋಕದಲ್ಲಿ ಪಾಪ ಬಹಳ ಆಗೈತ್ರಿ. But let me tell you, the biggest mistake that we do is disobedience to God. ದೇವರಿಗೆ ಅವಿಧೇಯತೆ. ಏನೇ ಆದ್ರೂ ಲೋಕದಲ್ಲಿ ಇದಾಗಿದೆ ಎಂಬುದಾಗಿ ನಾವು ಹೇಳ್ತೇವೆ. ಆ ಕಾರಣದಿಂದ ಈ ರೀತಿಯಾದಂತ ಒಂದು ಕಷ್ಟ ಕಾಲ ಬಂದಿದೆ, ಬರಗಾಲ ಬಂದಿದೆ, ಒಂದು ಕ್ಷಾಮದ ಕಾಲ ಬಂದಿದೆ ಎಂಬುದಾಗಿ ಎಲ್ಲರೂ ಹೇಳ್ತಾರೆ ಪ್ರಿಯರೇ. See, the same thing happened to Israelites. ಇಸ್ರಾಯೇಲ್ರಿಗೂ ಕೂಡ ಅದೇ ಸಂಗತಿ ನಡೆದಿದೆ. You know, in the book of ಎಜ್ರನು ಬರೆದಂತ ಒಂದು ಪುಸ್ತಕದಲ್ಲಿ ಅಲ್ಲಿ ಒಂದು ಒಳ್ಳೆಯ ಕಥೆ ನಾವು ನೋಡ್ತೇವೆ. ಇಸ್ರಾಯೇಲ್ರು 70 ವರ್ಷಗಳು ಆ ಒಂದು ಅನ್ಯ ರಾಜರ ಒಂದು ರಾಜ್ಯದಲ್ಲಿ ದಾಸರಾಗಿ ಇದ್ದುಕೊಂಡಂತ ಅನುಭವ ಅಲ್ಲಿ ವ್ಯಕ್ತಪಡಿಸುತ್ತಾರೆ. They explain how they lived in the under the kings, under the Gentile kings, and their experience makes them to realize the mistake that they have done. ಅದೇನ್ ಮಾಡ್ತದೆ ಅಂತಂದ್ರೆ, ಅವರು ಆ ಒಂದು ದಾಸತ್ವದಲ್ಲಿ ಹೋಗಿ ಅಲ್ಲಿ ಜೀವನ ಮಾಡಿದ ಮೇಲೆ ಅವರು ಮಾಡಿದಂತ ತಪ್ಪು ಅವರು ಗ್ರಹಣೆ ಮಾಡಿಕೊಳ್ಳುವಂತೆ ಆಗ್ತದೆ. Dear people of God, every time when something happens to them, any problem comes, they realize and they recognize the mistake that they have done.
ಅವ್ರೇನ್ ಮಾಡ್ತಿದ್ರು ಇಸ್ರಾಯೇಲ್ರು, ಪ್ರತಿ ಸಮಯದಲ್ಲಿ ಏನೋ ಒಂದು ಈ ರೀತಿಯಲ್ಲಿ ಅಪಘಾತವಾಗುವಾಗ, ಇಲ್ಲಂತಂದ್ರೆ ಅವ್ರನ್ನ ತಗೊಂಡೋಗಿ ಸೆರೆ ಆಗುವಾಗ ಅವರು ಮರುಕ್ಷಣವೇ ಅವರು ಗ್ರಹಿಸ್ಕೊಳ್ತಿದ್ರು, ಅರ್ಥ ಮಾಡಿಕೊಳ್ತಿದ್ರು, ಅಯ್ಯೋ ನಾವು ಮಾಡಿದಂತ ತಪ್ಪು ಏನು ಅಂತ ಹೇಳಿ. So any time this means the situation comes like that. ಈ ರೀತಿಯಲ್ಲಿ ಬರಗಾಲ ಆಗ್ಲಿ, ಒಂದು ವೇಳೆ ಯಾವುದೇ ಒಂದು ಉಪದ್ರವಗಳಾಗ್ಲಿ, ಈ ರೀತಿಯಲ್ಲಿ ಬಂದಾಗ ಮನುಷ್ಯನು ಏನ್ ಮಾಡ್ಬೇಕಂತಂದ್ರೆ, ನಾನು ಮಾಡುವಂತ ತಪ್ಪು ಏನು, ನಾನು ಮಾಡುವಂತ ಮಿಸ್ಟೇಕ್ ಏನೆಂಬುದಂತ ಗ್ರಹಣೆ ನಮಗೆ ಬರಬೇಕು. If that doesn't come, there is no meaning for this kind of things. ಪ್ರಿಯರೇ, ದೇವರು ಯಾಕೆ ಇವುಗಳನ್ನು ಅಲೋ ಮಾಡ್ತಾನೆ ಗೊತ್ತಾ? ಮನುಷ್ಯ ತನ್ನ ಮಕ್ಕಳು, ವಿಶೇಷವಾಗಿ ದೇವರ ಮಕ್ಕಳು, ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ಅರ್ಥ ಮಾಡಿಕೊಳ್ಳಿಲ್ಲ ಅಂತಂದ್ರೆ ಬರುವಂತಿ ಬರಗಾಲ ಇವೆಲ್ಲಕ್ಕೆ ಅರ್ಥವಿಲ್ಲ ಪ್ರಿಯರೇ. ನಾವೇನ್ ಹೇಳ್ತೇವೆ, ಹೋದ ಶತಮಾನದಲ್ಲಿ ಬಂದಿತ್ತು, ಈ ಶತಮಾನದಲ್ಲಿ ಬರ್ತದೆ, 10 ವರ್ಷಗಳ ಹಿಂದೆ ಬಂದಿದೆ. ಪ್ರಿಯರೇ, ನಮ್ಮ ಪರಿಸ್ಥಿತಿ ಏನು? 10 ವರ್ಷಗಳಂತಿದ್ದಂತೆ ನಾವಿರ್ಲಿಕ್ಕೆ ಹಾಗೇನೆ ಇರೋಣ, ಹಾಗೇನೆ ಸತ್ತು ಹೋಗೋಣ, ಹಾಗೇನೆ ದೇವರ ರಾಜ್ಯಕ್ಕೆ ಹೋಗೋಣ, ಹೋಗ್ಲಿಕ್ಕೆ ಆಗ್ತದ? ಕ್ಯಾನ್ ವಿ ಗೋ? ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ಎವ್ರಿ ಟೈಮ್ ದ ನೇಷನ್ ಆಫ್ ಇಸ್ರಾಯೇಲ್ ದೇಶವು ಅವರು ಗ್ರಹಣೆ ಮಾಡಿಕೊಂಡಂತ ನಂತರ, ದ ಮಿಸ್ಟೇಕ್ ದಟ್ ದೇ ಹ್ಯಾವ್ ಡನ್, ಅವ್ರು ಮಾಡಿರುವಂತ ಮಿಸ್ಟೇಕ್ ಅನ್ನು ಅರ್ಥ ಮಾಡ್ಕೊಂಡ ಮೇಲೆ ದೇರ್ ವಾಸ್ 3 things ವುಡ್ ಬಿ ಹ್ಯಾಪನ್. 3 ವಿಷಯಗಳು ಆಗ್ತಿದ್ವು. ಅವುಗಳನ್ನು ಎಜ್ರಾ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಎಜ್ರನು ಬರೀತಾನೆ. ಹಲ್ಲೆಲೂಯಾ. Ezra writes very clearly in the book of Ezra, there are 3 things that they restore. 3 ವಿಷಯಗಳನ್ನು ಅವರು ಪುನಃಸ್ಥಾಪಿಸುತ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಅರ್ಥ ಮಾಡ್ಕೊಳ್ರಿ, I have put a base for this restoration to take place. ಈ 3 ಸಂಗತಿಗಳು ಪುನಃಸ್ಥಾಪನೆ ಆಗುವುದಕ್ಕಾಗಿ ನಾನು ಈಗಾಗಲೇ ಅಸ್ತಿವಾರವನ್ನು ಹಾಕಿದ್ದೇನೆ. ಏನಪ್ಪ ಅಂತ ಹೇಳಿದ್ರೆ, ಅವರು ತಪ್ಪು ಮಾಡಿದಾಗ ದೇವರು ಅವರನ್ನು ಅನ್ಯರಿಗೆ ಒಪ್ಪಿಸಿಕೊಡ್ತಾ ಇದ್ದನು. ಅದನ್ನು ಗ್ರಹಣೆ ಮಾಡಿಕೊಂಡ ಮೇಲೆ ತಿರುಗಿ ಬಂದು ಅವರು 3 ಸಂಗತಿಗಳನ್ನು ಪುನಃಸ್ಥಾಪಿಸಿಕೊಳ್ಳುತ್ತಾ ಇದ್ರು ಎವ್ರಿ ಟೈಮ್. ವಾಟ್ ಆರ್ ದೋಸ್ 3 things? ಆ 3 ವಿಷಯಗಳು ಏನೆಂಬುದಾಗಿ ಇವತ್ತು ನಾವು ಆಲೋಚನೆ ಮಾಡೋಣ. ಯಾಕೆ ಈ ಪರಿಸ್ಥಿತಿನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪ್ರಿಯರೇ, ನೀನು ನಾನು ತಪ್ಪು ಮಾಡಿದ್ದೇವೆ, ಪಾಪ ಮಾಡಿದ್ದೇವೆ, ಅದಕ್ಕೆ ದೇವರು ಇಂಥ ರೀತಿಯ ಪರಿಸ್ಥಿತಿಗೆ ನಮ್ಮನ್ನು ವಹಿಸಿಕೊಟ್ಟಿದ್ದಾನೆ ಎಂಬುದಾಗಿ ಅಲ್ಲ. ಚರ್ಚ್ ಹಸ್ ಬೀನ್ ಅ ವಿಟ್ನೆಸ್ ಫ್ರಮ್ ದ ಬಿಗಿನಿಂಗ್. ಇಂಥ ಕಾರ್ಯಗಳು ಆಗುವಾಗ ಸಭೆ ಅದಕ್ಕೆ ಸಾಕ್ಷಿಯಾಗಿರ್ತಿತ್ತು. ಅದಕ್ಕೆ ಇವತ್ತು ನೀನು ನಾನು ಸಾಕ್ಷಿಯಾಗಿದ್ದೇವೆ. ಆದ್ರೆ ನಮ್ಮ ಸಮುದಾಯದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಏನಪ್ಪಾ ಅಂತಂದ್ರೆ, ಒಂದ್ ವೇಳೆ ನಾವೇನಾದ್ರೂ ದೇವರಿಂದ ದೂರ ಆಗುವಂತ ಅವಿಧೇಯತೆ ಆಗ್ಲಿ, ದೇವರಿಗೆ ಅಹಿಷ್ಟಕರವಾದ ಸಂಗತಿಗಳಾಗ್ಲಿ, ದೇವರು ನಮ್ಮನ್ನು ದಾಸತ್ವಕ್ಕಂತಂದ್ರೆ ಬರಗಾಲಕ್ಕೆ, ಕ್ಷಾಮಕ್ಕೆ, ಇಂಥ ಒಂದು ಕೊರತೆಗೆ, ಸ್ವಾತಂತ್ರ್ಯ ಇಲ್ಲದಂತ ಪರಿಸ್ಥಿತಿಗೆ ನಮ್ಮನ್ನು ಒಂದು ವೇಳೆ ಬಿಟ್ಟು ಕೊಡ್ತಾ ಇದ್ದಾನೋ, ಏನಾದ್ರೂ ವಿಷಯಗಳಿದ್ದಾವೋ ಅಂಬಂತ ಆಲೋಚನೆ ನಮ್ಮ ಕ್ರೈಸ್ತ ಸಮುದಾಯದಲ್ಲಿ ಬರಬೇಕು. ಯಾಕೆ ಗೊತ್ತಾ? ನಮ್ಮಲ್ಲಿ ಬಂದಾಗ ಇತರರಲ್ಲಿ ಕೂಡ ಬರ್ತದೆ. ನಾವು ಬಲಾಢ್ಯರಾಗಿ ನಂಬಿಕೆಯಲ್ಲಿ ಜೀವಿಸುವಾಗ ಇತರರು ಕೂಡ ನಂಬಿಕೆಯಲ್ಲಿ ನಮ್ಮನ್ನು ನೋಡಿ ನಮ್ಮ ಕರ್ತನನ್ನು ಆರಾಧಿಸುವಂತ ದಿನಗಳು ಬಂದೇ ಬರುತ್ತವೆ. ಹಲ್ಲೆಲೂಯಾ. ಏನಪ್ಪಾ 3 ವಿಷಯಗಳು ಅವರು ಪುನಃಸ್ಥಾಪಿಸಿಕೊಳ್ತಾ ಇದ್ರು ಅಂತಂದ್ರೆ, ಈ ಭಾಗವನ್ನು ನಾವು ಸ್ವಲ್ಪ ಸ್ಪಷ್ಟವಾಗಿ ನಾವು ಓದಿಕೊಳ್ಳೋಣ. ಎಜ್ರನ ಪುಸ್ತಕದಲ್ಲಿ ಹೇಗೆ ಹೇಳ್ತದಂತಂದ್ರೆ, ಅವರೆಲ್ಲರೂ ಆ ಒಂದು ದೇಶದ ಒಂದು ದಾಸತ್ವವನ್ನು ಮುಗಿಸ್ಕೊಂಡ ಮೇಲೆ ಎಷ್ಟೋ ಲಕ್ಷಗಟ್ಟಲೆ ಜನ ತಿರುಗಿ ಬಂದಂತ ಒಂದು ಅನುಭವ ನಾವು 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಎಜ್ರನ ಪುಸ್ತಕ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಎಷ್ಟುವರೆಗೆ ನೋಡ್ತೀವಿ ಅಂತಂದ್ರೆ 2ನೇ ಅಧ್ಯಾಯದ ಕೊನೆಯವರೆಗೂ ಅವುಗಳನ್ನು ನೋಡುತ್ತೇವೆ. ಹಲ್ಲೆಲೂಯಾ. ಐ ಆಮ್ ನಾಟ್ ಗೋಯಿಂಗ್ ಬೈ ವರ್ಡ್ಸ್. ಯಾಕಂತಂದ್ರೆ ಅಲ್ಲಿ ಬಹಳಷ್ಟು ವಚನಗಳು ನಮಗೆ ಕಂಡು ಬರ್ತವೆ. ಆದ್ರೆ ಪಾಯಿಂಟ್ ಬೈ ಪಾಯಿಂಟ್ ನಾನು ನಿಮ್ಮ ಸಂಗಡ ಮಾತಾಡಲು ಬಯಸುತ್ತೇನೆ. ಇಲ್ಲೇನಾಗ್ತದೆ, ಅವರು ದಾಸತ್ವದಲ್ಲಿ ಇದ್ಕೊಂಡು ಎಲ್ಲಾ ಗೋತ್ರಗಳಿಂದ ಎಷ್ಟೋ ಜನ ಅಲ್ಲಿ ತಿರುಗಿ ಎಜ್ರನ ಒಂದು ನಾಯಕತ್ವದಲ್ಲಿ ತಿರುಗಿ ಇಸ್ರಾಯೇಲ್ ದೇಶಕ್ಕೆ ಬರುವಂತ ಸಂಭಾವನೆ ಇಲ್ಲಿ ನಾವು ನೋಡ್ತೇವೆ. ಬಂದ ಮೇಲೆ ಅವರು ಮಾಡಿರುವಂತ ಕಾರ್ಯ ಏನಪ್ಪಾ ಅಂತ ಹೇಳಿದ್ರೆ, 2ನೇ ಅಧ್ಯಾಯ ಕೊನೆಯಲ್ಲಿ ಅದು ಹೀಗೆ ಹೇಳುತ್ತದೆ. ನಾವೇನ್ ಮಾಡೋಣ, 69ನೇ ವಚನವನ್ನು ಓದಿಕೊಳ್ಳೋಣ. ನಂತರ 3ನೇ ಅಧ್ಯಾಯಕ್ಕೆ ನಾವು ಪಾಯಿಂಟ್ಗಾಗಿ ಹೋಗೋಣ. Let us read 69th verse. Read, sister. ಅವರು ತಮ್ಮ ಸಾಮರ್ಥ್ಯಕ್ಕೆ ಅನುಸಾರ ಕಟ್ಟಡದ ಭಂಡಾರಕ್ಕೆ ಕೊಟ್ಟದ್ದು, ಅವರು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಾಗಿ ಕಟ್ಟಡ ಬಂಡವಾಳಕ್ಕೆ ಕೊಟ್ಟರು. ಭಂಡಾರಕ್ಕೆ 61,000 ಬಂಗಾರದ ಪವನಗಳು, 2,50,000 ತೊಲೆ ಬೆಳ್ಳಿ, 100 ಯಾಜಕ ವಸ್ತ್ರಗಳು. ಓಕೆ, ಈಗ ಈ ಫಸ್ಟ್ ಒಂದು ಇದು ಇಂಟ್ರೊಡಕ್ಷನ್, ಅವರು ಪುನಃಸ್ಥಾಪನೆ ಮಾಡಿಕೊಳ್ಳುವಂತ ಸಂಗತಿಗೆ.
ಆ ಒಂದು ಪರಿಚಯ ಏನಪ್ಪಾ ಅಂತಂದ್ರೆ ದಾಸೋಹದಿಂದ ಬಂದ ತಕ್ಷಣ ಅವರ ದೇಶವು ಅವರು 70 ವರ್ಷಗಳ ಹಿಂದೆ ಇದ್ದಂತ ದೇಶವನ್ನು ನೋಡಿ ಮೊದಲು ಅವ್ರು ಏನ್ ಮಾಡಿದಾರೆ ಅಂತಂದ್ರೆ ಅವರಲ್ಲಿ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ, ಅಂದ್ರೆ ಅವ್ರು ಒಬ್ಬೊಬ್ಬರಲ್ಲಿ ಇದ್ದಂತ, ಅಂದ್ರೆ ದಾಸತ್ವದಲ್ಲಿ ಇದ್ದಂತ ಜನ, ಇನ್ನೊಬ್ಬ ಸೆರೆಯಾಳುಗಳಲ್ಲಿ ಇದ್ದಂತ ಜನ, ಇವ್ರು ಇಲ್ಲಿ ಬರುವಾಗ ಅದು ಹೇಳ್ತದೆ ಎಷ್ಟು ಕೊಟ್ಟರು ಅವರೆಲ್ಲ ಕೊಡಿ 5,000 ಮೈನ್ಸ್ ಆಫ್ ಸಿಲ್ವರ್ ಅಂಡ್ 100 61,000 ಬಂಗಾರದ ಪವನಗಳು. 61,000 ಬಂಗಾರದ, ಸ್ವಲ್ಪ ವೇಗವಾಗಿ ಬಂಗಾರದ ಪವನಗಳು. ಓಕೆ, ದೇವರ್ ಬೀನ್ ಇನ್ ದ ಸ್ಲೇವರಿ. ಅವರು ಸ್ಲೇವರಿಯಲ್ಲಿದ್ರು, ಅವರು ದಾಸತ್ವದಲ್ಲಿದ್ರು. ಇಲ್ಲಿ ಬಂದು ನೋಡುವಾಗ ಅದನ್ನು ಇವತ್ತಿಗೆ ನಾವು ಒಂದು ವೇಳೆ ಮಾಪಕ ಮಾಡಿದ್ರೆ 100 ಟನ್ ಗಟ್ಟಲೆ ಅವರಲ್ಲಿ ತಂದು ಕೊಟ್ಟ ಹಾಗೆ ನಾವು ನೋಡ್ತೇವೆ. ಓಕೆ, ವೆನ್ ಡಸ್ ದಿಸ್ ಕಮ್ಸ್, ಯಾವಾಗ ಇದು ಬರ್ತದಂತಂದ್ರೆ when you realize that I have gone far from some important thing, ಅಥವಾ ನಮ್ಮ ತಂದೆ ಮನೆಯಿಂದ, ನಮ್ಮ ಸ್ವಂತ ಬಳಗದಿಂದ, ಇಲ್ಲಾಂದ್ರೆ ನಾವು ಎಲ್ಲಾದ್ರೂ ದೂರ ಹೋಗಿದ್ದೇವೆ, ನಾವು ಬಹಳ ದಿವಸ ನೋಡ್ಲಿಲ್ಲ, ಅಯ್ಯೋ ನನಗೆ ಬಹಳ ರೀತಿಯಾದಂತ ಅನುಭವಗಳು ಆಯ್ತು ಎಂಬುದಾಗಿ ಹೇಳುವಾಗ ನಾವೇನ್ ಮಾಡ್ತೇವೆ, ತಿರುಗಿ ಬರುವಾಗ ಗಿಫ್ಟ್ ಗಳನ್ನು ತಗೊಂಡು ಬರೋದಾಗ್ಲಿ, ಕೊಡುಗೆಗಳನ್ನು ತರೋದಾಗ್ಲಿ, ದಟ್ ಶೋಸ್ ದ ಲವ್ ಅಂಡ್ ಎಫೆಕ್ಷನ್. ಹಲ್ಲೆಲೂಯಾ. ಪ್ರೀತಿ ಮತ್ತು ಆಪ್ಯಾಯತೆ, ಅವ್ರಿಗಿರುವಂತ ಅಟ್ಯಾಚ್ಮೆಂಟ್ ಅನ್ನು ಅದು ತೋರಿಸ್ಕೊಡ್ತದೆ. ದಟ್ಸ್ ಹೌ ದೇ ರೆಸ್ಪಾಂಡೆಡ್ ಟು ಕಮ್ ಬ್ಯಾಕ್. ಓಕೆ, ವಿಲ್ ಗೋ ಫರ್ದರ್. ಇವತ್ತು ನಾನು ಹೇಳುವಂತ ಮಾತು ಏನಂದ್ರೆ, ಸಭಿಕರಿಗೆ, ಪ್ರಿಯರೇ, ಯಾವುದೇ ಒಂದು ಈ ರೀತಿಯಲ್ಲಿ ಬಂದಾಗ ನಮ್ಮನ್ನು ಪರೀಕ್ಷಿಸಿಕೊಳ್ಳೋದು ಒಳ್ಳೆದು, ನಂತರ ಪುನಃಸ್ಥಾಪಿಸಿಕೊಳ್ಳೋದು ಬಹಳ ಒಳ್ಳೆದು. ಯಾಕಂದ್ರೆ ಇಸ್ರಾಯೇಲ್ ದೇಶ ಪ್ರತಿ ಸಮಯದಲ್ಲಿ ಇಂಥ ಪರಿಸ್ಥಿತಿಗಳನ್ನು ಹಾದು ಹೋಗುವಾಗ ಅವರು ಪರೀಕ್ಷಿಸಿಕೊಂಡು ಪುನಃಸ್ಥಾಪಿಸಿಕೊಳ್ತಾ ಇದ್ರು. ಹೇಗೆ ಹೇಳ್ತೀರಿ ಪಾಸ್ಟರ್ ಅಂತ ಹೇಳಿದ್ರೆ, ಈ ವಾಕ್ಯ ಅದನ್ನೇ ನಮಗೆ ಸೂಚಿಸಿ ಹೇಳ್ತದೆ. ಇಲ್ಲಿ ಹೇಳ್ತದೆ, ಇದೆಲ್ಲ ಮಾಡಿದ ಮೇಲೆ ಅವ್ರು ಏನ್ ಮಾಡಿದ್ರು, 3ನೇ ಅಧ್ಯಾಯಕ್ಕೆ ನಾವು ಬರೋಣ. 3ನೇ ಅಧ್ಯಾಯದಲ್ಲಿ ಮೊದಲನೇ ಅಂಶ ಅವರು ಪುನಃಸ್ಥಾಪಿಸಿದ್ದೇನಪ್ಪ ಅಂತಂದ್ರೆ 2ನೇ ವಚನದಿಂದ ನಾವು ಓದ್ಕೊಳ್ಳೋಣ. ಲೆಟ್ ಅಸ್ ರೀಡ್ ಸೆಕೆಂಡ್ ವರ್ಸ್ ಲೌಡ್ಲಿ ರೀಡ್ ಸಿಸ್ಟರ್, ಸ್ವಲ್ಪ ಜೋರಾಗಿ ವೇಗವಾಗಿ. ಆಗ ದೇವರ ಮನುಷ್ಯನಾದಂತ ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ ಬರೆದಿರುವ ಪ್ರಕಾರ ಸರ್ವಾಂಗ ಹೋಮಗಳನ್ನು ಸಮರ್ಪಿಸುವುದಕ್ಕಾಗಿ ಯೋಚಾದಾಕನ ಮಗನಾದ ಯೇಷುವನು ಯಾಜಕರಾದ ಅವನ ಬಂಧುಗಳು ಸಸ್ತಿಯೇಲನು ಜೆರುಬ್ಬಾಬೆಲನು ಅವನ ಬಂಧುಗಳು ಇಸ್ರಾಯೇಲ್ ದೇವರ ಯಜ್ಞವೇದಿಯನ್ನು ತಿರುಗಿ ಕಟ್ಟುವುದಕ್ಕೆ ಹಲ್ಲೆಲೂಯಾ. ತಿರುಗಿ ಏನು ಕಟ್ಟಿದ್ರಂತೆ? ಯಜ್ಞ ವೇದಿಕೆಯನ್ನು. ಹಲ್ಲೆಲೂಯಾ. ದಿಸ್ ವಂಡರ್ಫುಲ್ ವರ್ಡ್ ಟು ಕ್ರಿಸ್ಟಿಯನ್ಸ್. ಕ್ರೈಸ್ತಿಯ ಸಮುದಾಯಕ್ಕೆ ಬಹಳ ಮುಖ್ಯವಾಗಿ ಬೇಕಾದಂತ ಒಂದು ಒಳ್ಳೆಯ ಸಮಯ, ಒಳ್ಳೆಯ ಒಂದು ವಿಷಯ ಇದು. ತಿರ್ಗಾ ಕಟ್ಟಿದ್ರು. ದೇ ರೀಬಿಲ್ಡ್ ದ ಆಲ್ಟರ್ ಆಫ್ ಗಾಡ್. ಲೆಟ್ ಅಸ್ ಥಿಂಕ್ ಅಬೌಟ್ ಇಟ್. ಇದನ್ನು ಆಳವಾಗಿ ಹೇಳಕ್ಕೆ ಸಮಯವಿಲ್ಲ. ನಮಗೆ ಈ ಒಂದು ಮೀಡಿಯಾದ ಮೂಲಕವಾಗಿ ನಮ್ಮ ಜನರಿಗೆ ಸಂಪರ್ಕಿಸೋದಕ್ಕಾಗಿ ಅಥವಾ ಮಾತಾಡೋದಕ್ಕಾಗಿ ನಾವು ತಗೊಂಡ ಸಮಯದಲ್ಲಿ, ಅವಧಿಯಲ್ಲಿ ಇದನ್ನು ಮುಗಿಸೋಣ. ಆದಷ್ಟು ವೇಗದಿಂದ ನೋಡೋಣ. ಯಜ್ಞ ವೇದಿಕೆಯನ್ನು ಅವರು ಪುನಃಸ್ಥಾಪಿಸಿದ್ರು, ಪುನರ್ನಿರ್ಮಾಣಿಸಿದ್ರು. ಹಲ್ಲೆಲೂಯಾ. ದೇ ರಿಬಿಲ್ಡ್ ದ ಆಲ್ಟರ್ ಆಫ್ ಗಾಡ್. ಹಲ್ಲೆಲೂಯಾ. ವಾಟ್ ಇಸ್ ದ ಆಲ್ಟರ್ ಆಫ್ ಗಾಡ್? ಆಲ್ಟರ್ ಆಫ್ ಗಾಡ್ ಅಂತಂದ್ರೆ, ಯಜ್ಞ ವೇದಿಕೆ ಅಂತಂದ್ರೆ ಏನು? What does it means? It means recommitment. It means reconciliation with God. ದೇವರೊಂದಿಗೆ ಪುನಃಸ್ಥಾಪಿಸಿಕೊಳ್ಳುವಂತ ಸಂಬಂಧ ಅಥವಾ ಪುನಃ ಸಮರ್ಪಣೆ. Hallelujah. There are several things that we can say. Recommitment that they were doing when they building it. See, every time when they build altar, there is a very specific, wonderful thing happens. ಯಜ್ಞ ವೇದಿಕೆಯನ್ನು ಕಟ್ಟುವಾಗ ಬಹಳ ಅದ್ಭುತವಾದ ವಿಷಯವಾಗುತ್ತದೆ. ಅಬ್ರಹಾಮನ ಜೀವಿತದಲ್ಲಿ 12ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುವಾಗ, ಅಬ್ರಹಾಮನ ಯಜ್ಞ ವೇದಿಕೆಯನ್ನು ಕಟ್ಟಿದ ದೇವರು ಅವನೊಂದಿಗೆ ಬಂದು ವಾಗ್ದಾನದ ಒಡಂಬಡಿಕೆಯನ್ನು ಮಾಡಿಕೊಂಡನು. ಅಬ್ರಹಾಮನು 13ನೇ ಅಧ್ಯಾಯ 4ನೇ ವಚನದಲ್ಲಿ ಅಬ್ರಹಾಮನ ಯಜ್ಞ ವೇದಿಕೆಯನ್ನು ಕಟ್ಟಿದ ದೇವರು ಬಂದು ಆತನ ಸಂಗಡ ಮಾತನಾಡಿದನು. ಹಲ್ಲೆಲೂಯಾ. ಇಸಾಕನ ಯಜ್ಞ ವೇದಿಕೆಯನ್ನು ಕಟ್ಟಿದ ದೇವರು ಅದನ್ನು ಸ್ವೀಕರಿಸಿಕೊಂಡು ಆತನನ್ನು ಆಶೀರ್ವದಿಸಿದನು.
ಹಲ್ಲೆಲೂಯ. ಯಾಕೋಬನು ಯಜ್ಞ ವೇದಿಕೆಯನ್ನು ಕಟ್ಟಿದ, ದೇವರತನೊಂದಿಗೆ ಬಲವಾದಂತಹ ಒಂದು ಒಡಂಬಡಿಕೆ ಮಾಡಿ ಇಸ್ರಾಯೇಲರಾಗಿ ತನ್ನ ನಾಮವನ್ನು ಬದಲಾಯಿಸಿದ್ದ. ಇವೆಲ್ಲಗಳು ವಚನಗಳು ಇದಾವೆ ಬೈಬಲ್ ನಲ್ಲಿ. ಇವೆಲ್ಲ ವಚನಗಳು ಹೇಳಲಿಕ್ಕೆ ಸಮಯವಿಲ್ಲ, ಇದು ಒಂದು ಸಬ್ಜೆಕ್ಟ್ ಆಗಿರ್ತದೆ. ಆ ಕಾರಣ ನಿಮಗೆ ಚಿರುಪರಿಚಯ ಮಾಡಿ ಕೊಡ್ತಾ ಇದ್ದೇನೆ. ಓಕೆ, ವಾಟ್ ಯು ಮೀನ್ ಬೈ ದಿಸ್? ಇಲ್ಲಿ ಏನಾಗ್ತಿತ್ತು ಅಂತಂದ್ರೆ ದೈವಿಕವಾದಂತ ಬದಲಾವಣೆ ಆಗ್ತಿತ್ತು. ದೇರ್ ವಾಸ್ ಅ ಡಿವೈನ್ ಎಕ್ಸ್ಚೇಂಜ್ ವುಡ್ ಹ್ಯಾಪನ್ ಇನ್ ದ ಪ್ಲೇಸ್ ಆಫ್ ದಿ ಆಲ್ಟರ್. ಯಜ್ಞ ವೇದಿಕೆಯ ಸ್ಥಳದಲ್ಲಿ ಅಲ್ಲಿ ಒಂದು ದೈವಿಕವಾದಂತ ಒಂದು ಬದಲಾವಣೆ ಆಗ್ತದೆ. ಏನಾಗ್ತದೆ ಅಂತಂದ್ರೆ, ಒಂದು ಸಾಮಾನ್ಯವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ, ಕೇಳ್ರಿ. ಯಜ್ಞ ವೇದಿಕೆಯಲ್ಲಿ ಏನ್ ಮಾಡ್ತಾರೆ? ಯಜ್ಞ ಪಶುವನ್ನು ತಂದು ಅಲ್ಲಿ ಬಲಿಯಾಗಿ ದೇವರಿಗೆ ಒದಿಸುತ್ತಾರೆ. ಆವಾಗ ದೇವರದನ್ನು ಸ್ವೀಕರಿಸಿಕೊಳ್ಳುವಾಗ ನಮ್ಗೆ ಗೊತ್ತಿದೆ, ನೋಹ ಮತ್ತು ತನ್ನ ಮಕ್ಕಳು ಬಂದು ಸ್ವಚ್ಛವಾದಂತ ಯಜ್ಞವನ್ನು ದೇವರಿಗೆ ಅರ್ಪಿಸಿದಾಗ ದೇವರು ಇಳಿದು ಬಂದು ಅದನ್ನು ಅರೋಮವಾಗಿ ಸ್ವೀಕಾರ ಮಾಡಿಕೊಂಡು ನೋಹನ ಮಕ್ಕಳನ್ನು ಒಡಂಬಡಿಕೆ ಮಾಡಿ ಆಶೀರ್ವದಿಸಿದ್ದನು. ಹಲ್ಲೆಲೂಯಾ. See, this is the divine exchange. ಡಿವೈನ್ ಎಕ್ಸ್ಚೇಂಜ್ ಅಂತಂದ್ರೆ ಸಿಲುಬೆಯ ಮೇಲೆ ಯೇಸು ಕ್ರಿಸ್ತನ ಮರಣ ಹೊಂದಿದ್ದಾನೆ ಯಜ್ಞ ಪಶುವಾಗಿ. ನಾವು ಸಿಲುಬೆ ಕಡೆ ಬರುವಾಗ ತಂದೆಯಾದ ದೇವರು ಏನ್ ಮಾಡ್ತಾನೆ? ನಮ್ಮ ಪಾಪಗಳನ್ನೆಲ್ಲ ಸಿಲುಬೆ ಮೇಲೆ ಹಾಕಿ, ಆ ಒಂದು ಕುರಿಮರಿ ಮೇಲೆ ಹಾಕಿ. ಹಳೆ ಒಡಂಬಡಿಕೆಯಲ್ಲಿ ಏನಾಗ್ತಿತ್ತು ಅಂತಂದ್ರೆ, ನೋಡ್ರಿ, ಜನರು ಪಾಪ ಮಾಡ್ತಿದ್ರು, ಆದ್ರೆ ಅಮಾಯಕವಾದ ಕುರಿಮರಿ ಸಾಯ್ತಿತ್ತು. ಅವ್ರೇನ್ ಮಾಡ್ತಿದ್ರು ಗೊತ್ತಾ? ಇವರು ಪಾಪ ಮಾಡ್ತಿದ್ರು, ಇವರು ಪಾಪಗಳನ್ನೆಲ್ಲ ತಗೊಂಡೋಗಿ ಅಮಾಯಕವಾದಂತ ಕುರಿಮರಿ ಮೇಲೆ ಹಾಕ್ತಾ ಇದ್ರು. ಅದು ಹೇಗಿರ್ಬೇಕಂತಂದ್ರೆ, ಅದರಲ್ಲಿ ಯಾವುದೇ ರೀತಿಯಾದಂತಹ ಡಾಗ್ಗಳಾಗ್ಲಿ, ಗೊಂಟಾಗ್ಲಿ, ಕುರುಡಾಗ್ಲಿ ಯಾವ್ದಿರಬಾರ್ದು. ನಾನು ಪಾಪ ಮಾಡಿದ್ದೇನೆ, ಆದ್ರೆ ಕುರಿಮರಿ ಮಾತ್ರ ಬಹಳ ಸ್ವಚ್ಛವಾಗಿರ್ಬೇಕು. ಹಲ್ಲೆಲೂಯ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು, ನಾನು ಪಾಪ ಮಾಡಿದ್ದೇನೆ, ನನ್ನಲ್ಲಿ ಪಾಪ ಇಲ್ಲ ಎಂಬಂತ ನಿರೂಪಿಸಿಕೊಂಡಂತ ಯೇಸು ಕ್ರಿಸ್ತನ ಬಲಿಯಾಗುವಾದನು. ಹಲ್ಲೆಲೂಯ. ನೋಡ್ರಿ, ಆಲೋಚನೆ ನೋಡ್ರಿ ಎಷ್ಟು ಚೆನ್ನಾಗಿದೆ. ನಿನಗೆ ಏನು ಯೋಗ್ಯತೆ ಇದೆ ಅಂತ ಒಳ್ಳೆಯ ಕುರಿಮರಿ, ಪರಿಶುದ್ಧವಾದ ಕುರಿಮರಿ ನಿನಗೋಸ್ಕರ ಮರಣವನ್ನು ಹೊಂದೋದಕ್ಕಾಗಿ. ಆದರೆ ಪ್ರಿಯರೇ, ಆ ಯಜ್ಞ ವೇದಿಕೆ ಕಡೆ ಈ ದೈವಿಕವಾದ ಬದಲಾವಣೆ ಏನಾಗ್ತಿತ್ತು? ನಮ್ಮ ಪಾಪ ದೋಷಗಳನ್ನೆಲ್ಲ ಆ ಕುರಿಮರಿ ಮೇಲೆ ಹಾಕಿ, ಆ ಯಜ್ಞ ವೇದಿಕೆಯ ಮೇಲೆ ಹಾಕಿ ದೇವರಿಗೆ ಅರ್ಪಿಸುವಾಗ ದೇವರ ಅದಕ್ಕೆ ಸಮಾನವಾದಂತ ಕ್ಷಮಾಪಣೆ ಕೊಡ್ತಾ ಇದ್ದರು. ಹಲ್ಲೆಲೂಯ. ಸಂಬಂಧವು ಪುನಃಸ್ಥಾಪನೆ ಆಗ್ತಿತ್ತು, ಸಮರ್ಪಣೆ ಪುನಃಸ್ಥಾಪನೆ ಆಗ್ತಿತ್ತು. ಅವರು ದೇವರೊಂದಿಗೆ ಮತ್ತೆ ಒಂದಾಗ್ತಾ ಇದ್ರು. ಹಲ್ಲೆಲೂಯ. When the altar was rebuilt, they were restoring the relationship with the God. They were restoring the commitment with the God. They were restoring the blessings with God that they have, the God has restored for their life. Hallelujah. ಅಂದ್ರೆ ಅರ್ಥ ಏನ್ರಿ? ಇವತ್ತಿಗೆ ನಮ್ಮ ಒಂದು ಆಲೋಚನೆ ಏನು? Maybe we are missing the altar of God. ಈ ದಿನಗಳಲ್ಲಿ ಈ ಒಂದು ಲಾಕ್ಡೌನ್ ಪರಿಸ್ಥಿತಿಗಳಲ್ಲಾಗ್ಲಿ, ಈ ಎಲ್ಲ ಅನುಭವಗಳಲ್ಲಾಗ್ಲಿ, ಅನೇಕರಿಗೆ ಬಹುಶಃ ಕೆಲವೊಬ್ಬರನ್ನು ಕೇಳುವಾಗ ಗರಿಷ್ಠ ಸಂಖ್ಯೆ ಜನರು ದೇವರ ಸನ್ನಿಧಾನದಲ್ಲಿ ಸಮಯ ಕಳೆದಿದ್ದಾರೆ, ಪ್ರಾರ್ಥನೆ ಮಾಡಿದ್ದಾರೆ, ಆರಾಧನೆ ಮಾಡಿದ್ದಾರೆ, ಬಹಳ ಒಳ್ಳೆಯದೇ. ಆದ್ರೆ ಇನ್ನು ಸ್ವಲ್ಪ ಪರಿಸ್ಥಿತಿಗಳಲ್ಲಿ ಜನರು ಅನಾನುಕೂಲತೆಗಳಿಗಾಗಿ ಅಥವಾ ಅವರಿಗಿದ್ದಂತ ನೋವು, ಬಾಧೆ, ಸಂಕಟ, ವೇದನೆಗಳಿಗಾಗಿ ದೇವರನ್ನು ಹುಡುಕಿದ್ದಾರೋ ಇಲ್ಲವೋ, ಯಜ್ಞ ವೇದಿಕೆಯನ್ನು ಕಳ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ. Hallelujah. So this is the time just to think about it. Am I restored my altar with God? ನನ್ನ ಯಜ್ಞ ವೇದಿಕೆಯನ್ನು ದೇವರೊಂದಿಗೆ ನಾನು ಪುನಃಸ್ಥಾಪಿಸಿಕೊಂಡಿದ್ದೇನೋ? ಹಲ್ಲೆಲೂಯ. ಈ ಲಾಕ್ಡೌನ್ ಪರಿಸ್ಥಿತಿ ನಮ್ಮನ್ನು ಅದು ಮಾಡಬೇಕಾಗಿತ್ತು. ನಮ್ಮ ಸಂಬಂಧ ಪುನಃಸ್ಥಾಪಿಸಬೇಕಾಗಿತ್ತು, ನಮ್ಮ ಸಮರ್ಪಣೆ ಪುನಃಸ್ಥಾಪಿಸಬೇಕಾಗಿತ್ತು, ನಮ್ಮ ಒಂದು ಆಶೀರ್ವಾದಗಳನ್ನು ಪುನಃಸ್ಥಾಪಿಸಬೇಕಾಗಿತ್ತು. ಯಾಕಂತಂದ್ರೆ ಅವ್ರು ಏನೆಲ್ಲ ಕಳ್ಕೊಂಡ್ರು ಅವೆಲ್ಲಗಳು ಮತ್ತೆ ಪುನಃಸ್ಥಾಪನೆ ಆ ಯಜ್ಞ ವೇದಿಕೆ ಕಡೆ ಆಗ್ತಿತ್ತು, ಕಮಿಟ್ಮೆಂಟ್ ಆಗ್ತಿತ್ತು. ದೇವರು ಬಂದು ಹೇಳ್ತಿದ್ದ, ನೋವಾ, ನಾನು ನಿನ್ನ ಮಕ್ಕಳನ್ನು ಆಶೀರ್ವದಿಸ್ತೇನೆ. ಇಸ್ರಾಯೇಲ್ ರೇ, ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ನಾನು ಆಶೀರ್ವದಿಸ್ತೇನೆ. ಐ ವಿಲ್ ಬ್ಲೆಸ್ ಆಲ್ ಆಫ್ ಯು. ಹಲ್ಲೆಲೂಯಾ. What a wonderful thought it is. After this kind of experience, the altar should be restored in our life. ನಮ್ಮ ಜೀವಿತದಲ್ಲಿ ಯಜ್ಞ ವೇದಿಕೆ ಪುನಃಸ್ಥಾಪನೆ ಆಗಬೇಕು. ಇವತ್ತು ಕೇಳುವಂತ ಪ್ರತಿಯೊಬ್ಬರು ಒಂದು ತೀರ್ಮಾನ ಮಾಡೋಣ ಕುಟುಂಬವಾಗಿ. ದೇವರೇ, ನಾವು ಅವಿದ್ಯರಾಗಿದ್ದೇವೇನೋ, ಒಂದು ವೇಳೆ ನಿನ್ನನ್ನು ಹಗುರವಾಗಿ ತಗೊಂಡಿದ್ದೇವೇನೋ. ಇಸ್ರಾಯೇಲ್ ಮಾಡಿದದೇ. ಅವ್ರೇನ್ ಮಾಡ್ತಿದ್ರು ಗೊತ್ತಾ? ಅರಸರು ಕೂಡ ಮೊದಲು ಚೆನ್ನಾಗಿ ಯಜ್ಞ ವೇದಿಕೆ ಅರ್ಪಿಸಿ ದೇವರೊಂದಿಗೆ ಒಳ್ಳೆಯ ಸಿಂಹಾಸನ ಸ್ಥಿರಪಡಿಸ್ಕೊಳ್ತಾ ಇದ್ರು, ಸಾಲ್ಮೋನನ ತರ. ನಂತರ ಅನ್ಯ ಹೆಂಡತಿಯರೊಂದಿಗೆ ಹೋಗಿ ಅನ್ಯ ದೇವತೆಗಳನ್ನು ಆರಾಧಿಸಲಿಕ್ಕೆ ಆರಂಭ ಮಾಡಿದ ಸಾಲ್ಮೋನನೇ ಜ್ಞಾನವುಳ್ಳಂತ ಸಾಲ್ಮೋನನೇ. ಆ ರೀತಿಯಲ್ಲಿ ಅನೇಕ ಅರಸುಗಳಿದ್ದಾರೆ. ಆ ರೀತಿಯಲ್ಲಿ ಇಸ್ರಾಯೇಲರು ಕೂಡ ಅನ್ಯರೊಂದಿಗೆ ಒಂದಾಗಿ ಜೋಡಣೆಯಾಗಿ ಅವ್ರು ಆಗ್ಬಿಟ್ಟಿದ್ರು.
ಪ್ರಿಯರೇ, ಈ ದಿನಗಳಲ್ಲಿ ಅಂತ ಪರಿಸ್ಥಿತಿಗಳು ಏನಾದ್ರೂ ನಮ್ಮಲ್ಲಿ ನಡೀತಿದ್ದಾವೇನೋ ಒಂದು ಸತಿ ಆಲೋಚನೆ ಮಾಡೋಣ. ಇಟ್ಸ್ ಅ ವಂಡರ್ಫುಲ್ ಟೈಮ್. ದೇವರೇ, ಈಗ ನಾನು ನಿನ್ನ ಸನ್ನಿಧಿಗೆ ಬರ್ತಾ ಇದ್ದೇನೆ. ಒಳ್ಳೇದಾಯ್ತಪ್ಪ, ಕರ್ನಾಟಕದಲ್ಲಿ ಸ್ವಲ್ಪ ಆದ್ರೂ ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಸರ್ಕಾರವು. ದೇವರೇ, ನಿನ್ನನ್ನು ಆರಿಸಲಿಕ್ಕೆ ಬರ್ತಿದ್ದೇನೆ. ನನ್ನ ಕುಟುಂಬದ ಯಜ್ಞ ವೇದಿಕೆಯನ್ನು, ನನ್ನ ವೈಯಕ್ತಿಕವಾದಂತಹ ಯಜ್ಞ ವೇದಿಕೆಯನ್ನು, ಲಾರ್ಡ್, ಮೈ ಪರ್ಸನಲ್ ಆಲ್ಟರ್ ಲಾರ್ಡ್, ಮೈ ಫ್ಯಾಮಿಲಿ ಆಲ್ಟರ್ ಲಾರ್ಡ್, ಮೈ ಚರ್ಚ್ ಆಲ್ಟರ್ ಗಾಡ್, ನನ್ನ ಸಭೆಯ ಒಂದು ಯಜ್ಞ ವೇದಿಕೆಯನ್ನು ಪುನಃ ಸ್ಥಾಪಿಸಿಕೊಳ್ಳುವಂತೆ, ಪುನಃ ಕಟ್ಟುವಂತೆ ಸಹಾಯ ಮಾಡಯ್ಯ. ಹಲ್ಲೆಲೂಯಾ. The second thing that they were rebuilding, ಅವರಿಗೆ ಕಟ್ಟುವಂತ ಎರಡನೇ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಇಟ್ ಇಸ್ ಇನ್ ದ 4th chapter, 4ನೇ ಅಧ್ಯಾಯಕ್ಕೆ ನಾವು ತಿರುಗಿ ಹೋಗೋಣ. ಇಟ್ ಸೇಸ್ ಫ್ರಮ್ ದ 3rd verse, 4ನೇ ಅಧ್ಯಾಯ 3ನೇ ವಚನದಿಂದ. ಆಗ ಜೆರುಬ್ಬಾಬೆಲನು, ಯೆಹೋವನ ಇವರು ಬೇರೆ ಇಸ್ರಾಯೇಲ್ ಗೋತ್ರ ಪ್ರಧಾನರು ಅವರಿಗೆ, ನೀವು ನಮ್ಮ ದೇವರ ಆಲಯವನ್ನು ಕಟ್ಟುವುದರಲ್ಲಿ ನಮ್ಮೊಡನೆ ಸೇರಲೇ ಕೂಡದು. ಹಲ್ಲೆಲೂಯಾ. ಇಲ್ಲಿ ಏನಾಗ್ತದೆ? ಓಕೆ, ಎರಡನೇ ವಿಷಯ ಅವರು ಮಾಡಿದಂತ ಒಂದು ಎರಡನೇ ವಿಷಯ ಏನಪ್ಪಾ ಅಂತಂದ್ರೆ, ದೇ ರಿಬಿಲ್ಡ್ ದ ಟೆಂಪಲ್ ಆಫ್ ಗಾಡ್ ವಿಚ್ ವಾಸ್ ಬಿಲ್ಡ್ ಬೈ ದ ಕಿಂಗ್ ಸಾಲ್ಮೋನ್. ಅರಸನಾದಂತ ಸಾಲ್ಮೋನ್ ನಿಂದ ಕಟ್ಟಲ್ಪಟ್ಟಿತ್ತು. ಈ ಒಂದು ದರ್ಶನ ಅರಸನಾದ ದಾವೀದನು ಪಡ್ಕೊಂಡಿರುವಂತದ್ದು. ಪ್ರಿಯರೇ, ಇವೆಲ್ಲ ಆದಾಗ್ಲೂ, ಆ ಒಂದು ಎಲ್ಲ ಚೆನ್ನಾಗಿದ್ದಾಗ್ಲೂ ಅವರು ಅದರ ಬೆಲೆಯನ್ನು ಗ್ರಹಿಸಿಕೊಳ್ಳದೆ, ಅದರ ಬೆಲೆ ಮಹತ್ವವು ಎಂತದೆಂಬುದಾಗಿ ತಿಳ್ಕೊಳ್ಳದೆ, ಅಲ್ಲಿ ಹೇಯವಾದ ಕಾರ್ಯಗಳಾಗ್ಲಿ ಅಥವಾ ಅಹಿಷ್ಟಕರವಾದ ಕಾರ್ಯಗಳಾಗ್ಲಿ, ದೇವರ ಆಜ್ಞೆಗಳನ್ನು ಅವರು ಪಾಲಿಸದೆ ಅವ್ರು ಮಾಡಿದ ಅನೇಕ ಸಂಗತಿಗಳಿಗಾಗಿ ಆ ಒಂದು ಮಂದಿರವು ಕಲ್ಲಿನ ಮೇಲೆ ಕಲ್ಲಿಲ್ಲದೆ ನಾಶವಾಗ್ಬಿಡ್ತು, ತುಳಿಯಲ್ಪಡ್ತು. ಅದರಲ್ಲಂತ ಮೌಲ್ಯ ಪ್ರಶಸ್ತವಾದ ವಸ್ತುಗಳೆಲ್ಲ ಅನ್ಯರು ಕದ್ದುಕೊಂಡು ಹೋಗ್ತಾರೆ, ದೋಚ್ಕೊಂಡು ಹೋಗುತ್ತಾರೆ. ತಿರುಗಿ ಬಂದಾಗ ಪ್ರಿಯರೇ, ದೇ ಬಿಲ್ಡ್, ಅಲ್ಲಿ ಏನ್ ಹೇಳ್ತದಂತಂದ್ರೆ, ಅನೇಕರು ಬರುವ ವಿರುದ್ಧ ಮಾಡಿದ್ರಂತ. ಯು ಶುಡ್ ನಾಟ್ ಬಿಲ್ಡ್ ದ ಟೆಂಪಲ್ ಫಾರ್ ಯುವರ್ ಗಾಡ್. ನಿಮ್ಮ ದೇವರಿಗೆ ನೀವು ಆಲಯವನ್ನು ಕಟ್ಟಬಾರದು, ನಿಮ್ಮ ದೇವರಿಗೆ ನೀವು ಆಲಯವನ್ನು ಕಟ್ಟಬಾರದು ಎಂಬುದಾಗಿ ಅವರು ಹೇಳುತ್ತಿರುವಾಗಲೂ ಅಂತ ಒಂದು ಅಪೋಸಿಷನ್ ನಲ್ಲಿ, ಅಂತ ಒಂದು ಎದುರಾಳಿಕೆಗಳಲ್ಲಿ ಅವ್ರು ಹೇಳ್ತಾರೆ, ಬೇರೆ ಯಾರ ಸಹಾಯ ನಮಗೆ ಬೇಡ, ನಮ್ಮಿಂದಲೇ ನಾವೇ ನಮ್ಮ ದೇವರ ಆಲಯವನ್ನು ಕಟ್ಟುತ್ತೇವೆ ಎಂಬುದು ಈ ಕಂಕಣವನ್ನು ಕಟ್ಟಿಕೊಂಡಂತ ಒಂದು ತೀರ್ಮಾನವನ್ನು ಅವರಲ್ಲಿ ಮಾಡುತ್ತಾರೆ. ಹಲ್ಲೆಲೂಯಾ. Though there was so much objections, oppositions among all those things, they make a commitment saying that we by ourselves we will rebuild the temple of our God. Hallelujah. What a wonderful thing it is. What we try to understand is by this temple, Devaralaya, it was a place where God used to reveal His glory. ನಮ್ಗೆ ಗೊತ್ತಿದೆ, ಏಷ್ಯಾದಲ್ಲಿ ಅರಸನು ಭಯಂಕರ, ಆತನು ಕ್ರೂರವಾಗಿದ್ದಾಗ ಉಜ್ಜಿಯನು ದೇವರ ಮಹಿಮೆ ಮಂದಿರದಿಂದ ತೆಗೆದುಹಾಕಲ್ಪಟ್ಟಿತ್ತು. There was no glory of God in the temple. When people of God realized the year the king Uzziah died, ಅಲ್ಲಿ ಹೇಳ್ತದೆ, ಅರಸನಾದ ಉಜ್ಜಿಯನು ಸತ್ತ ವರ್ಷದಲ್ಲಿಯೇ ದೇವರ ಮಂದಿರವು ದೇವರ ಮಹಿಮೆಯಿಂದ ತುಂಬಿಕೊಳ್ಳಲ್ಪಡ್ತು. Hallelujah. The temple of God was filled with the glory of God. Oh, what a wonderful it is. It is in the 6th chapter of Isaiah. Isaiah, the prophet of Isaiah will see that. ಪ್ರವಾದಂತ ಯೆಶಾಯನ ನೋಡ್ತಾರೆ. ಅದನ್ನ ಹೇಳ್ತಾನೆ, ದೇವರೇ, ಈ ದೃಶ್ಯ ನಾನು ನೋಡಲು ಯೋಗ್ಯನಾ? ನಾನು ಪಾಪಿಗಳ ತುಟಿಗಳಲ್ಲಿ ಅಥವಾ ಪಾಪಿಗಳಲ್ಲಿ ವಾಸ ಮಾಡುವವನು ಸ್ವಾಮಿ. I am unworldly man, unworldly lives I have. I dwell among the unworldly people of God. Am I worthy to see the glory of thine covering the temple? ನಾವು ಅದಕ್ಕೆ ಮಹತ್ವ ಕೊಡೋದಿಲ್ಲ, ದೇವರು ಅದಕ್ಕೆ ಮಹತ್ವ ಬಹಳ ಕೊಡ್ತಾನೆ. ಯಾಕೆ ಗೊತ್ತಾ? ತನ್ನ ಸಮುದಾಯ ಒಟ್ಟುಗೂಡಿ ಬರುವಂತ ಸ್ಥಳದಲ್ಲಿ ತನ್ನ ಮಹಿಮೆಯನ್ನು ತೋರಿಸಿಕೊಳ್ಳಲು ಬಯಸುತ್ತಾರೆ, ತಾನು ಇಳಿದು ಬರಲು ಬಯಸುತ್ತಾನೆ. ಯು ನೋ ದ ಹಿಸ್ಟರಿ ಆಫ್ ದ ಇಸ್ರಾಯಲ್ ಇತಿಹಾಸದಲ್ಲಿ ಗೊತ್ತಾ? ಎನಿ ಟೈಮ್ ಗಾಡ್ ವಾಂಟ್ ಟು ವಿಸಿಟ್ ದೆಮ್, he would call them apart from their own respected places. ದೇವರು ಏನ್ ಮಾಡ್ತಿದ್ದ ಗೊತ್ತಾ? ಯಾವಾಗ್ಲೂ ಆತನು ದರ್ಶಿಸಬೇಕು, ಮಾತಾಡ್ಬೇಕಾದ್ರೆ ಅವರನ್ನು ಹೊರಗಡೆ ಕರೀತಾ ಇದ್ದ. ಕಮ್ ಟು ದ ಮೌಂಟೇನ್, ಕಮ್ ಟು ಸೋ ಅಂಡ್ ಸೋ ಪ್ಲೇಸ್, ಇಂಥ ಸ್ಥಳಕ್ಕೆ ಬನ್ರಿ, ನಾಳೆ ನಾನು ನಿಮ್ಮೊಂದಿಗೆ ಮಾತಾಡ್ತೇನೆ. ಓ, ವಾಟ್ ಎ ವಂಡರ್ಫುಲ್ ಥಿಂಗ್.
Tomorrow I'm going to speak to you. Tomorrow I'm going to reveal my glory. ನನ್ನ ಮಹಿಮೆಯನ್ನು ನಾನು ತೋರಿಸಿಕೊಳ್ಳುತ್ತೇನೆ. ನಾನು ನಾಳೆ ನಿಮ್ಮೊಂದಿಗೆ ಮಾತಾಡ್ತೇನೆ, ಮುಂದೆ ಏನಾಗ್ಲಿಕ್ಕಿದೆ ಎಂಬುದಾಗಿ. God was desiring for that. ದೇವರು ಅದಕ್ಕಾಗಿ ಆಶೆ ಪಡುತ್ತಾ ಇದ್ದನು ಪ್ರಿಯರೇ. That's the reason Israelites, when they came back, ತಿರುಗಿ ಬಂದ ತಕ್ಷಣವೇ they did not build their own house. ಅವರ ಮನೆಯನ್ನು ಕಟ್ಟಿಕೊಳ್ಳಿಕ್ಕೆ ಪ್ರಯತ್ನ ಮಾಡಲಿಲ್ಲ. They went and poured all that they had into the house of God. ಅದರ ಅಸ್ಥಿವಾರಗಳು ಕೂಡ ಕೆಡವಲ್ಪಟ್ಟಿದ್ವಂತೆ. ಹೋಗಿ ಮತ್ತೆ ಅವರು ಕಟ್ಟಲಿಕ್ಕೆ ಅವರಲ್ಲಿದ್ದಂತ ಎಲ್ಲ ಸಾಮರ್ಥ್ಯವನ್ನು, ಅಲ್ಲಿ ಹೇಳ್ತದೆ, ಅನ್ಯರ ಇತರರ ನಾವು ಸಹಾಯ ತಗೊಳ್ಳಬೇಕಾದ ಅವಶ್ಯಕತೆ ಇಲ್ಲ. We no need to take a help from others. We ourselves we will build. Today we need this heart, dear people of God. We need this heart. ನಮ್ಮ ಸಮುದಾಯಕ್ಕೆ ನಮ್ಮ ಮುಂದೆ ಇರುವಂತ ಸವಾಲುಗಳು ಏನಪ್ಪಾ ಅಂತಂದ್ರೆ, ನಮ್ಮ ಸಮುದಾಯ, ನಮ್ಮ ಸಭೆ, ನಮ್ಮ ದೇವರ ವಾಸ ಮಾಡುವ, ದೇವರ ಮಹಿಮೆ ಪ್ರತ್ಯಕ್ಷಪಡಿಸುವಂತ ಸ್ಥಳವನ್ನು ಕಟ್ಟುವಂತ, ಪುನಃ ಸ್ಥಾಪಿಸುವಂತ ಆಶೆ ನಮಗಿದಾದ ಮೇಲೆ ಬರಬೇಕು. ಎಸ್, ದೇವರು ಯಾಕೆ ದೂರ ತೊರೆದು ಬಿಡ್ತಾನೆ ನಮ್ಮನ್ನಂತಂದ್ರೆ, ಅದರ ಬೆಲೆ ನಾವು ಮೊದಲು ಅರ್ಥ ಮಾಡಿಕೊಳ್ಳದೆ ಇರುವಂತ ಕಾರಣದಿಂದಲೇ. Since we don't understand the value of the church, value of the presence of God, the house of God, the temple of God, many times it happened. ಒಂದೊಂದು ಸಮಯದಲ್ಲಿ ಆದಿಯ ಸಭೆಗಳು ಎಷ್ಟೋ ಪ್ರಖ್ಯಾತಿಗೆ ಉಳ್ಳಂತ ಸಭೆಗಳನ್ನು ಆ ಪ್ರಕಟಣೆಯಲ್ಲಿ ನಾವು ನೋಡುವಾಗ 7 ಸಭೆಗಳ ವಿಷಯದಲ್ಲಿ ಹೇಳ್ತಾನೆ, ಸಭೆಗಳೇ ಮೊದಲನೇ ಪ್ರೀತಿ ನೀವು ಕಳ್ಕೊಂಡಿದ್ರಿ, ಸಭೆಗಳೇ ಮೊದಲನೇ ಸಮರ್ಪಣೆ ನೀವು ಕಳ್ಕೊಂಡಿದ್ರಿ, ಸಭೆಗಳೇ ಮೊದಲನೇ ಪರಿಶುದ್ಧತೆ ನೀವು ಕಳ್ಕೊಂಡಿದ್ರಿ, ಸಭೆಗಳೇ ಮೊದಲನೆಯ ಮೌಲ್ಯ ಕೊಡುವಂತದ್ದು ನೀವು ಕಳ್ಕೊಂಡ್ರಂತ 7 ಸಭೆಗಳಲ್ಲಿ 7 ಮಾತುಗಳಲ್ಲಿ ಮಾತಾಡ್ತಾರೆ. ಟುಡೇ ದ ಚರ್ಚಸ್ ಹ್ಯಾವ್ ನೋ ಟ್ರೇಸ್. ಆ ಸಭೆಗಳು ಒಂದು ನಿಶಾನ ಕೂಡ ಇಲ್ಲದೆ, ಗುರುತುಗಳು ಕೂಡ ಇಲ್ಲದೆ ಹೋಗ್ಬಿಟ್ಟಿದ್ದಾವೆ. ಇದಕ್ಕೆ ಗೊತ್ತಾದ ರೀಸನ್ ಇಸ್ ಡಿಸೊಬೀಡಿಯನ್ಸ್, ಅವಿಧೇಯತೆ, ಬೆಲೆ ಕೊಡಲಾರದಂತ ಒಂದು ಕಾರಣ. ಪ್ರಿಯರೇ, ಇಸ್ರಾಯೇಲರು ಅದನ್ನು ಗ್ರಹಿಸಿಕೊಂಡ್ಕೊಳ್ಳ, ದೇವರೇ ತಪ್ಪು ಮಾಡಿದೇವಪ್ಪ. ಎಸ್, ಇಸ್ರಾಯೇಲ್ ಹಂಗ್ ಮಾಡ್ತಾ ಇದ್ರು. ಮಂದಿರದಲ್ಲಿ ಬಲಿಗಳನ್ನು, ಬೇರೆ ಬೇರೆ ಬಲಿಗಳನ್ನು ಅರ್ಪಿಸ್ತಾ ಇದ್ರು, ಬೇರೆ ಬೇರೆ ಬೆಂಕಿಗಳನ್ನು ಹಚ್ತಾ ಇದ್ರು, ಬೇರೆ ಬೇರೆ ನೇಮಗಳನ್ನು ಮಾಡ್ತಾ ಇದ್ರು. ಅದಕ್ಕೆ ಯೇಸು ಕ್ರಿಸ್ತನಲ್ಲಿ ಬಂದಾಗ ಆ ಒಂದು ಮಂದಿರವನ್ನು ನೋಡಿ, ನನ್ನ ತಂದೆಯ ಮನೆಯನ್ನು ಪ್ರಾರ್ಥನಾಲಯವಲ್ಲದೆ ವ್ಯಾಪಾರದ ಸ್ಥಳ ಮಾಡಿದರೆ ಎಂಬುದಾಗಿ ಅವರನ್ನು ತೂರಿ ಹೊರಗಡೆ ಹೋಗುವಂತ ನಾವು ನೋಡ್ತೇವೆ. ಪ್ರಿಯರೇ, ಇವತ್ತು ಅಂತ ಅವಕಾಶ ನಮ್ಗೆ ಬೇಡ. ನಾವು ಒಂದ್ಸತಿ ಅರ್ಥ ಮಾಡ್ಕೊಂಡು, ಲಾರ್ಡ್ ಗಿವ್ ಮಿ ದಟ್ ಪ್ಯಾಷನ್. ದೇವರೇ, ನನಗೆ ಆಸಕ್ತಿ ಕೊಡು, ಆಶೆ ಕೊಡಯ್ಯ, ನಿನ್ನ ಮಂದಿರ ಒಂದು ನಾನು ಕಟ್ಟುವಂತ ಸಹಾಯ ಮಾಡಿ. Hallelujah. And the third thing, the nation of Israel. ಇದೇ ಒಂದು 6ನೇ ವಚನದಿಂದ ನಾವು ಒಂದು ವೇಳೆ ನಾವು ಗಮನ ಕೊಡುವುದಾದ್ರೆ, ಅಲ್ಲಿಂದ ಅಲ್ಲಿ ಹೇಳ್ತದೆ, they rebuild the Jerusalem. ಯೆರೂಸಲೇಮನ್ನು ತಿರುಗಿ ಕಟ್ಟಿದರು ಅಂತ ಹೇಳ್ತದ. I just want to close. The nation of Israel, ಆ ಒಂದು ದೇಶವನ್ನು ಅವರು ತಿರುಗಿ ಕಟ್ತಾ ಇದ್ರು. First thing, they would build the altar of God. Second thing, they would build the temple of God. ಮೊದಲನೇದು ಆ ಒಂದು ಯಜ್ಞ ವೇದಿಕೆಯನ್ನು ಕಟ್ತಾ ಇದ್ರು. ಎರಡನೇದು ಮಂದಿರವನ್ನು ಕಟ್ತಾ ಇದ್ರು. ಮೂರನೇದು ದೇಶವನ್ನು ಕಟ್ತಾ ಇದ್ರು. That means what? The community. Every Christian has that responsibility. ಪ್ರತಿ ಕ್ರೈಸ್ತನಿಗೆ ಆ ಒಂದು ಜವಾಬ್ದಾರಿ ಇದ್ದೇ ಇರುತ್ತದೆ. From the beginning of the history of the church, ಸಭೆ ಇತಿಹಾಸದಲ್ಲಿ ನಾವು ನೋಡುವಾಗ ಏನೇ ಒಂದು ಅನಾಹುತಗಳು ಏನೇ ಆದಾಗ ಸ್ಪಂದಿಸುವುದು ಮೊದಲು ಕ್ರೈಸ್ತವ ಮಕ್ಕಳೇ. ಪ್ರಿಯರೇ, ಸಭೆ, ದೇವರ ಮಕ್ಕಳು, the children of God would respond to the situations. Why I'm telling you today? When they understood, they realized, they acknowledged their rebellious disobedience, ಅವರ ಅವಿಧೇಯತೆ, ಅವರ ಪಾಪ, ಅವರು ದೇವರಿಗಾಗಿ ವಿರುದ್ಧವಾಗಿ ಮಾಡಿರುವಂತ ಕಾರ್ಯಗಳನ್ನು ಅವರು ಗ್ರಹಿಸಿಕೊಂಡಾಗ ಆ ಒಂದು ಜನಾಂಗವನ್ನು ಅವರು ಕಟ್ತಾ ಇದ್ರು. They would bring all those people and they would sanctify them. ಅವರನ್ನು ಶುದ್ಧೀಕರಿಸ್ತಿದ್ರು. Again, Ezra would read the scroll. ಅಲ್ಲಿ ಹೇಳ್ತದೆ, ಇದೆಲ್ಲ ಆದ್ಮೇಲೆ ಎಜ್ರಾ ಬಂದು ಆ ಒಂದು ಸುರುಳಿಯನ್ನು ತೆಗೆದು ಓದುತ್ತಾನೆ. ಮೋಶೆ, the man of God, ದೇವ ಸೇವಕನಾದ ಮೋಶೆ ಹೇಳಿದ ಕಟ್ಟಡಗಳನ್ನು ಕೇಳ್ರಿ, ಇದೇ ನೇಮದಲ್ಲಿ ನೀವೆಲ್ಲರೂ ಜೀವಿಸಬೇಕು. You must live in this passion.
this order which the man of God called Moses has given to us. This is what happened in the history of the Israelites. ಇಸ್ರಾಯೇಲರ ದೇಶದಲ್ಲಿ ಈ ರೀತಿಯಲ್ಲಿ ಆಗ್ತಾ ಇತ್ತು ಪ್ರಿಯರೇ. ಆ ಕಾರಣದಿಂದ ಅವ್ರು ಏನ್ ಮಾಡಿದ್ರು ಗೊತ್ತಾ? ಯಾವಾಗ ದೇಶವನ್ನು ಪುನಃಸ್ಥಾಪಿಸಿದ್ರು, ಒಂದು ವಚನ ಓದಿಕೊಂಡು ಇದನ್ನು ಮುಗಿಸ್ಕೊಳ್ಳೋಣ. ಈ ಒಂದು 3ನೇ ಅಧ್ಯಾಯ 3ನೇ ವಚನದಲ್ಲಿ, ಆಮೇಲೆ 4ನೇ ವಚನ ನಾವು ಓದ್ಕೊಳ್ಳೋಣ. 3ನೇ ಅಧ್ಯಾಯ 4ನೇ ವಚನದಲ್ಲಿ ಯಾವಾಗ ಇವೆಲ್ಲ ಓದಲ್ಪಟ್ಟಿದುವೋ, you know what they did after building all those things, doing all those things. Read sister, 4ನೇ ವಚನ. ಇದಲ್ಲದೆ ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅವರು ಪರ್ಣಶಾಲೆಗಳ ಜಾತ್ರೆಯನ್ನು ಆಚರಿಸಿ ದಿನಕ್ಕೆ ಇಷ್ಟಿಷ್ಟು ಎಂಬ ವಿಧಿಗನುಸಾರವಾಗಿ ಪ್ರತಿದಿನವೂ ಸರ್ವಾಂಗ ಹೋಮಗಳನ್ನು ಅರ್ಪಿಸಿದರು. ಈ ಮಾತು ಸ್ವಲ್ಪ ಆಲೋಚನೆ ಮಾಡಿ. ಅವ್ರೇನ್ ಮಾಡ್ತಿದ್ರು ಗೊತ್ತಾ? ದೇಶ ಪುನಃಸ್ಥಾಪನೆ ಆದ ಮೇಲೆ ಪರ್ಣಶಾಲೆಗಳ ಹಬ್ಬ, ಇನ್ ಇಂಗ್ಲಿಷ್ ಫೀಸ್ಟ್ ಆಫ್ ಟ್ಯಾಬರ್ನೇಕಲ್ಸ್, ಬಿಡಾರಗಳ ಒಂದು ಹಬ್ಬ ಸಾಮಾನ್ಯವಾಗಿ ಇರಬೇಕಾದ್ರೆ ಇದರಲ್ಲಿ ಏನ್ ಮಾಡ್ತಿದ್ರು ಅಂತಂದ್ರೆ, ಇಸ್ರಾಯೇಲ್ರು ಆರಾಧನೆ ಮಾಡುವವರು, ಪುರುಷರು, ಮಕ್ಕಳು ದೇಶದ ಹೊರ ಹೊಳೆಯಲ್ಲಿ ಹೋಗಿ, ಇವತ್ತಿಗೂ ಈ ಅರಬ್ ದೇಶಗಳಲ್ಲಿ ಈ ಹಬ್ಬ ನಡೀತದೆ. ನೀವು ಬೇಕಾದ್ರೆ ಗೂಗಲ್ ನಲ್ಲಿ ನೋಡಿ, ಎಲ್ಲ ದೊಡ್ಡ ದೊಡ್ಡ ಭವನಗಳು ಇದ್ರು ಅವ್ರೇನ್ ಮಾಡ್ತಾರೆ ಗೊತ್ತಾ? ಒಂದು 7 ದಿವಸ 10 ದಿವಸ ಗುಡಾರಗಳನ್ನ ಹಾಕೊಂಡು ಹೊರಗಡೆ ಅವ್ರು ಇರ್ತಾರೆ. ಇದಕ್ಕೆ ಏನ್ ಸಾದೃಶ್ಯ ಗೊತ್ತಾ? ಇದರ ಮೂಲಕ ಅವರು ನೆನಪು ಮಾಡ್ಕೊಳ್ತಾ ಇದ್ರು, ನಮ್ಮ ದೇವರು ನಮ್ಮನ್ನು ಹೇಗೆ ವಿಮೋಚಿಸಿದ, ಮೊದಲು ಐಗುಪ್ತಿನಿಂದ ಹೇಗೆ ವಿಮೋಚಿಸಿದ. How did our God redeemed us from the Egypt by shedding the blood of Jesus Christ. ಆ ಕುರಿಮರಿ ರಕ್ತವನ್ನು ಸುರಿಸುವುದರ ಮೂಲಕವಾಗಿ ನಮ್ಮನ್ನು ಹೇಗೆ ವಿಮೋಚಿಸಿದ್ದ, ನಮ್ಮನ್ನು ಹೇಗೆ ಆ ಮರುಭೂಮಿಗಳಲ್ಲಿ ಆಹಾರ ನೀರು ಎಲ್ಲವನ್ನು ಕೊಡುತ್ತಾ ನಮ್ಮನ್ನು ವಿಮೋಚಿಸಿಕೊಂಡು ಒಂದು ವಾಗ್ದಾನ ಪಟ್ಟಣಕ್ಕೆ ತಂದ ಅಂತೇಳಿ ಅಲ್ಲಿ ಕೂತ್ಕೊಂಡು ಅವರು ಧ್ಯಾನ ಮಾಡ್ತಿರ್ತಾರೆ. Hallelujah, what a wonderful thing. You know why they did? ಯಾಕೆ ಅವರು ಅದನ್ನು ಮಾಡಿದ್ರು ಗೊತ್ತಾ? ಹೊರಗಡೆ ಬಂದು ಧ್ಯಾನ ಮಾಡುವಂಥದ್ದು 70 years, 70 ವರ್ಷಗಳು. ಎಷ್ಟು ಪೀಳಿಗೆ ಏನಾಗಿರ್ಬೇಕು? ಹುಟ್ಟಿದಂತ ಮಕ್ಕಳು ಮುದುಕರಾಗಿ ಅವ್ರಿಗೂ ಮಕ್ಕಳು ಹುಟ್ಟಿರಬಹುದು. ಅವರಿಗೆ ಗೊತ್ತೇ ಇಲ್ಲ ಅನ್ಯ ದೇಶದಲ್ಲಿ ಇವೆಲ್ಲ ನಡಿಲಿಕ್ಕೆ ಸಾಧ್ಯವಿಲ್ಲ. They cannot celebrate in that place. So when they came back to their nation, when the nation was rebuilt, ಅವರು ಒಟ್ಟು ತಿರುಗಿ ಬಂದ ಮೇಲೆ ಅವ್ರನ್ನೆಲ್ಲ ಮಕ್ಕಳನ್ನೆಲ್ಲರನ್ನು ಕೂಡಿಸಿ ನಾವು ಪರ್ಣಶಾಲೆಗಳ ಹಬ್ಬವನ್ನು ಮಾಡೋಣ. 70 ವರ್ಷಗಳಾದ ಮೇಲೆ ಮೊಟ್ಟ ಮೊದಲನೇ ಹಬ್ಬವನ್ನು ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಗೊತ್ತಾ? ಅವ್ರ ಮಕ್ಕಳಿಗೆ ಗೊತ್ತಾಗ್ಲಿ ದೇವರು ನನ್ನ ಮೇಲೆ ತೋರಿದ ದಯೆ ಅಂತ ಎಂಬುದಾಗಿ ತಂದೆ ತಾಯಿಗಳು ಹೇಳಬೇಕು. ದೇವರು ಆ ಕುಟುಂಬದ ಮೇಲೆ ತೋರಿದಂತ ಪ್ರೀತಿ ಎಂತದು. ನನ್ನ ಕಷ್ಟದಲ್ಲಿ ನನ್ನ ಪೂರ್ವಿಕರು ಬಂಧನಗಳಲ್ಲಿ, ಶಾಪದಲ್ಲಿ, ಅವ್ರ ದಾಸತ್ವದಲ್ಲಿದ್ರು. ನಮ್ಮ ದೇವರು ಹುಡುಕೊಂತ ಬಂದು ನಮ್ಮನ್ನು ವಿಮೋಚಿಸಿದ. ಇವತ್ತು ನಾನು ನನ್ನ ಕುಟುಂಬ ಒಂದು ಕ್ರೈಸ್ತವರಾಗಿದ್ದೇವೆ ಅಂತಂದ್ರೆ ನನ್ನ ಪೂರ್ವಿಕರು ಬಂಧನಗಳಲ್ಲಿ ಶಾಪಗಳಲ್ಲಿ ಇದ್ದಂತವ್ರನ್ನು ನಾವು ರಕ್ಷಣೆ ಹೊಂದಿದ ಮೇಲೆ ಯೇಸು ಕ್ರಿಸ್ತ ನನ್ನಲ್ಲಿ ಮಾಡಿದಂತ ಕಾರ್ಯಗಳಂತೇಳಿ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತಿಳಿಸ್ತಾ ಇದ್ರು. ಯಾಕೆ ಗೊತ್ತಾ? ಮತ್ತೆ ಮಕ್ಕಳು ಅವಿದ್ಯರಾಗಿ ಮತ್ತೆ ದಾಸತ್ವಕ್ಕೆ ಅವ್ರು ಹೋಗಬಾರದು. ಇವತ್ತು ಕುಟುಂಬಗಳಲ್ಲಿ ಪ್ರಿಯರೇ, ಈ ಪರ್ಣಶಾಲದ ಹಬ್ಬವನ್ನು ನೆನಪು ಮಾಡಿಕೊಳ್ಳುವಾಗ ಪುನಃಸ್ಥಾಪನೆ ನಮ್ಮ ಕುಟುಂಬ ಅಂದ್ರೆ ನಮ್ಮ ಸಮುದಾಯವಾದ ಮೇಲೆ ನಮ್ಮ ಮಕ್ಕಳಿಗೆ ಕಲಿಸಿಕೊಡ್ಬೇಕಾಗಿದೆ. ಏನು ಗೊತ್ತಾ? ದ್ವೇಷ, ಕಲಂಕ, ಈರ್ಷೆ, ಸಿಟ್ಟು, ಕೈ ಭಾವನೆ ಇವುಗಳಲ್ಲ. ಇತರರ ಮೇಲೆ ಒಬ್ಬರು ನೋಡಿದ್ರೆ ಒಬ್ಬರಿಗೆ ಆಗದಂತ ಒಂದು ದ್ವೇಷಗಳನ್ನು ಬೆಳೆಸಿಕೊಳ್ಳುವುದಲ್ಲ ಪ್ರಿಯರೇ. ಪರ್ಣಶಾಲದ ಹಬ್ಬವನ್ನು ಅವರಿಗೆ ಹೇಳಿಕೊಳ್ಳಿ. Teach them the feast of the tabernacle, not the enmity, strife, anger, jealous, hatred. ಈ ದಿನಗಳಲ್ಲಿ ಆಗುತ್ತದೆ. ನಾವು ಇಷ್ಟೆಲ್ಲ ಕಷ್ಟಕರವಾದ ಪರಿಸ್ಥಿತಿಗಳಲ್ಲಿ ಹೋದ್ರು ನಾನು ಇವೆಲ್ಲ ಮಾಡ್ತಾ ಇದ್ರೆ ಅಂತ ಹೇಳ್ತಾ ಇಲ್ಲ. ಸಾಮಾನ್ಯವಾಗಿ ಆಗುದೇನು ಗೊತ್ತಾ? ಆ ಮನೆ ನೋಡು, ಈ ಮನೆ ನೋಡು, ಅವರನ್ನು ನೋಡು, ಇವರನ್ನು ನೋಡು, ಮನೆಯಲ್ಲಿ ಕೂತ್ಕೊಂಡು ಮಾತುಗಳು ಇಲ್ಲ. ಇನ್ನು ಮಾತಾಡಬೇಕಾಗಿದೆ ಏನಾಗಿದೆ? ಪ್ರಿಯರೇ, ದಯಮಾಡಿ ಕ್ರೈಸ್ತ ಸಮುದಾಯವೇ, ಯಜ್ಞ ವೇದಿಕೆಯನ್ನು ಪುನಃಸ್ಥಾಪಿಸಿಕೊಂಡು, ಮಂದಿರವನ್ನು ಪುನಃಸ್ಥಾಪಿಸಿಕೊಂಡು, ಸಮುದಾಯವನ್ನು ಪುನಃಸ್ಥಾಪಿಸಿಕೊಂಡು, ನಮ್ಮ ಕುಟುಂಬವನ್ನು ಪುನಃಸ್ಥಾಪಿಸಿಕೊಂಡು ದೇವರು ಎಂತ ನಿಮ್ಮಂತ ಬೆಲೆಯನ್ನು ಅವರಿಗೆ ಹೇಳಿಕೊಡುವುದನ್ನು ಪುನಃಸ್ಥಾಪಿಸಿಕೊಳ್ಳುವಂತ ಪ್ರಯತ್ನ ಮಾಡ್ರಿ. ಇದು ನಮಗೆ ಒಳ್ಳೇದಾಗ್ತದೆ.
ಇಲ್ಲಾಂದ್ರೆ ಇಂಥ ಎಷ್ಟೋ ಲಾಕ್ಡೌನ್ಗಳು ಬರ್ತವೆ ಹೋಗ್ತವೆ. ನಮ್ಮಲ್ಲಿ ಬದಲಾವಣೆ ಇಲ್ಲ ಅಂತಂದ್ರೆ ಒಂದ್ ದಿವಸ ಸಂಪೂರ್ಣ ಲಾಕ್ಡೌನ್ ಆಗ್ತವೆ, ಮತ್ತೆ ಇನ್ನೊಬ್ಬರನ್ನು ನಾವು ನೋಡೋದಿಲ್ಲ. If we don't realize, acknowledge, the lockdowns will come and go. If you don't understand, the permanent lockdown is going to come. You will never see anybody again. Before that could come, before that kind of things come, take the opportunity to go to God, to the cross. ಸಿಲ್ವೆ ಬಳಿಕ ಹೋಗುವಂತ ಅವಕಾಶ ಮಾಡಿಕೋ. ಯಜ್ಞ ವೇದಿಕೆಯನ್ನು ಕಟ್ಕೋ. ಹೇಳು, ದೇವರೇ, ಇವತ್ತು ನಾನು ಪುನಃಸ್ಥಾಪಿಸಿಕೊಳ್ಳುತ್ತೇನೆ, ಪುನಃ ಸಮರ್ಪಿಸಿಕೊಳ್ಳುತ್ತೇನೆ, ನಿನ್ನೊಂದಿಗೆ ಒಡಂಬಡಿಕೆ ಮಾಡುತ್ತೇನೆ. ಸ್ವಾಮಿ, ನೀನು ನನ್ನೊಂದಿಗೆ ಒಡಂಬಡಿಕೆ ಮಾಡಿದ್ದೀಯ, ಈಗೋ ನನ್ನನ್ನು ಆಶೀರ್ವದಿಸು, ನನ್ನ ನಡೆಸಯ್ಯ, ನಾನು ನಿನಗೋಸ್ಕರ ಜೀವಿಸುತ್ತೇನೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಂಡು ದೇವಾರಾಧನೆಯು ಯಾರಿಗೆ ದೊರಕಿತೋ ಅವನೇ ಧನ್ಯನು, ಅವನೇ ಧನ್ಯನು, ಅವನೇ ಧನ್ಯನು, ಅವನೇ ಧನ್ಯನು. ಎಲ್ಲೆಲ್ಲಿದ್ದರೂ ಕೂಡ ಇವತ್ತು ಕಾಲಗಳ ಕುಟುಂಬವಾಗಿ ಯಜ್ಞ ವೇದಿಕೆ ಮುಂದೆ ಬಂದು, let us come to the altar of God today. Let us say to the God, forgive us, God. Let Him forgive us and restore us, God. Avane dayanu, avane danyanu, avane danyanu, avane danyanu. Yara ಪಾಪವು ಕ್ಷಮಿಸಲ್ಪಡಿತು. ಪ್ರಾರ್ಥನೆ ಮಾಡುತ್ತೀಯೋ? Will you pray today? Oh, you ask Him today. Yes, Lord. Yes, God. ಹೇಳೋಣ, ಯೇಸುವೇ, ಯಾವನ ಪಾಪವು ಅದ್ಭುತವಾಗಿಲ್ವೋ? ದೇವರೆಷ್ಟು ದಯೆ ನಮ್ಮ ಮೇಲೆ ತೋರ್ತಾ ಇದ್ದಾನೆ. ದೇವರು ನಮ್ಮನ್ನು ಪುನಃ ಕಟ್ಟೋದಕ್ಕಾಗಿ ಎಷ್ಟು ಸತೆ ಈ ರೀತಿಯಾದಂತಹ ಕಾರ್ಯಗಳನ್ನು ತೋರಿಸಿ ನಮ್ಮನ್ನು ಆಕರ್ಷಿಸಿಕೊಳ್ಳಲು ಎಷ್ಟು ಪ್ರಯತ್ನ ಮಾಡುತ್ತಾ ಇದ್ದಾನೆ. ಪ್ರಿಯರೇ, ನೀನು ಧನ್ಯನು, ನೀನು ಧನ್ಯಳು, ನಿನ್ನ ಮಕ್ಕಳು ಧನ್ಯರು. ಯಾಕಂದ್ರೆ ದೇವರು ನಿಮಗೆ ಈ ಅವಕಾಶವನ್ನು ಕೊಟ್ಟಿದ್ದಾನೆ. ಕಟ್ಕೊಳ್ಳಲು, ಪ್ರಾರ್ಥನೆ ಮಾಡಲು, ಪ್ರಾರ್ಥನೆ ಮಾಡುವ ಮೊದಲು ಇವತ್ತು ಮೊದಲನೇ ಭಾನುವಾರ ನಮಗೆ ಕರ್ತನ ಭೋಜನವು ಇರಬೇಕಾಗಿತ್ತು. ಆದ್ರೆ ನಾವು ಅದನ್ನು ಈ ವಾರ ಮಾಡ್ತಲ್ಲ, ಯಾಕಂದ್ರೆ ಮುಂದಿನ ವಾರ ಸಭೆಯಲ್ಲಿ ನಾವು ಮಾಡ್ಲಿಕ್ಕಿದ್ದೇವೆ. We are going to celebrate in the church. But today, come on, we'll break that chain of lockdown. ಲಾಕ್ಡೌನ್ ಎಂಬ ಸರ್ಪಗಳನ್ನು ಮುರಿಯೋಣ, ಉದಾರವಾಗಿ ಕೊಡೋಣ, ದೇವರ ನಾಮವನ್ನು ನಾವು ಮಾಯಪಡಿಸೋಣ. As our youth sings this song, correct your offering. ಒಂದು ವೇಳೆ ನಿಮ್ಗೆ ಅಲ್ಲಿ ಕರೆಕ್ಟ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ನನ್ನ ನಂಬರ್ ಪ್ರತಿಯೊಬ್ಬರಲ್ಲಿದೆ, ನಮ್ಮ ಸಭಿಕರಲ್ಲಿ. ಆ ನಂಬರ್ ನಲ್ಲಿ ಗೂಗಲ್ ಪೇ ಅಥವಾ ಫೋನ್ ಪೇ ಇರ್ತದೆ. ಅದಕ್ಕೆ ಹೋಗ್ರಿ, ಆ ಒಂದು ನಂಬರ್ಗೆ ನಿಮ್ಮ ಕಾಣಿಕೆಯನ್ನು ಹಾಕ್ರಿ. ಐ ರಿಯಲಿ ಅಪ್ರಿಶಿಯೇಟ್ ಲಾಟ್ ಆಫ್ ಯೂತ್ಸ್, ವಾಟ್ ಎವರ್ ದ ಅಮೌಂಟ್ ಇಟ್ ಮಟ್ ಬಿ, ದೇ ಆರ್ ಗಿವಿಂಗ್ ದೇರ್ ಆಫರಿಂಗ್ಸ್. ಅವರ ಕಾಣಿಕೆಗಳನ್ನು ಅವರು ಕೊಡ್ತಾರೆ ಬೇರೆ ಬೇರೆ ಕಡೆಯಿಂದ. ಇಟ್ಸ್ ಗುಡ್ ಥಿಂಗ್. ಲಾಕ್ಡೌನ್ ಆಗಿದ್ದಂತೆ ಏನು ಗೊತ್ತಾ, ಸಭೆಗೆ ಬಂದವರು ಆ ದಿನಗಳಲ್ಲಿ ಸಭೆಯಲ್ಲಿ ಮಾತ್ರ ಕಾಣಿಕೆ ಕೊಡ್ತಾರೆ. ಇವತ್ತು ಬೇರೆ ಬೇರೆ ಊರುಗಳಿಂದ ಜನರು ಕಾಣಿಕೆ ಹಾಕ್ತಾರೆ.
nice to see this message. Brother from Pakistan. He's from Pakistan. Thank you so much for viewing with us and being with us this morning. Hopefully you understood Kannada. God bless you. We will continue to pray for you, my brother. Keep us in your prayer. Thank you so much. ಸಭಿಕರಿಗೆ ಎಲ್ಲರಿಗೆ ನಾನು ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ನಾಳೆಯಿಂದ ಸಭೆಗಳು ಆರಂಭವಾಗ್ತವೆ. ಮತ್ತೆ ಮುಂದಿನ ಭಾನುವಾರ ದೇವರ ಚಿತ್ತ ಇದ್ರೆ ನಾವು ಆಲಯದಲ್ಲಿ ಒಟ್ಟು ಕೂಡಿ ಆರಾಧನೆ ಮಾಡ್ಲಿಕ್ಕಿದ್ದೇವೆ. ಕರ್ತನ ಭೋಜನದ ಮೇಜಿನ ಬಳಿಕ ನಾವು ಬರ್ಲಿಕ್ಕಿದ್ದೇವೆ. ಹಲ್ಲೆಲೂಯಾ. ಇಟ್ಸ್ ರಿಯಲಿ ವಂಡರ್ಫುಲ್ ಕಮಿಂಗ್ ಟು ದ ಟೆಂಪಲ್ ಆಫ್ ಗಾಡ್. ದೇವರ ಆಲಯದಲ್ಲಿ ಒಟ್ಟು ಕೂಡಿ ಸಮುದಾಯ ಸಭೆಯಾಗಿ ಬಂದು ಕರ್ತನ ಭೋಜನದಲ್ಲಿ ಪಾಲ್ಗಾರಾಗುವುದು ಬಹಳ ಅದ್ಭುತ. ಕೊನೆ ಪ್ರಾರ್ಥನೆಯೊಂದಿಗೆ ಈ ಒಂದು ಸಭೆಯನ್ನು ಮುಗಿಸ್ಕೊಳ್ಳೋಣ. ಅದಕ್ಕೆ ಬ್ರದರ್ ಸ್ಟೀವನ್ ಟು ಕಮ್. ಅತ್ಯಂತ ಪರಮ ಪ್ರೀತಿಯ ತಂದೆ ದೇವರೇ, ಪರಶುನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಪ್ರಭು, ಈ ಭಾನುವಾರದಂದು ತಂದೆ ನಿನ್ನ ದಾಸರ ಮೂಲಕವಾಗಿ ಕರ್ತನೆ ಒಟ್ಟಾಗಿ ಸೇರಿ ತಿರುಗಿ ಸ್ವಾಮಿ ನಿನ್ನನ್ನು ಸ್ತುತಿಸಿ ಕೊಂಡಾಡಲು ಮತ್ತು ನಿನ್ನ ವಾಕ್ಯವನ್ನು ಸ್ವಾಮಿ ವಿಸ್ತರಿಸಲು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಕರ್ತನೆ. ಮಾಧ್ಯಮ ಮೂಲಕವಾಗಿ ಸ್ವಾಮಿ ವೀಕ್ಷಿಸಿದಂತ ಪ್ರತಿಯೊಂದು ಜನರು ಸ್ವಾಮಿ ಇದರ ಮೂಲಕವಾಗಿ ಆತ್ಮಿಕ ಪ್ರಯೋಜನ ಪಡಲಿಕ್ಕೆ ಸಾಕು. ಈ ದಿನದೊಂದು ಸ್ವಾಮಿ ನಿನ್ನ ಪ್ರತಿಯೊಬ್ಬರನ್ನು ಆಶೀರ್ವದಿಸಬೇಕಾಗಿ ಸ್ತೋತ್ರ ಸ್ವಾಮಿ. ನಿನಗೆ ಸ್ತುತಿ ಸ್ತೋತ್ರದೊಂದಿಗೆ ಸ್ವಾಮಿ ನಿನ್ನ ನಾಮನ ಘನಪಡಿಸಿದ್ದೇವೆ ಪ್ರಭುವ. ಈ ದಿನವು ಸ್ವಾಮಿ ನಿನ್ನ ದಿನವಾಗಿದೆ ಕರ್ತನೆ. ನಿನಗೆ ಸ್ವಾಮಿ ಪ್ರಭುವ ನಾವು ಸಲ್ಲಿಸಿದಂತ ಪ್ರತಿಯೊಂದೊಂದು ಸ್ವಾಮಿ ಗಳಿಗಳು ಪ್ರತಿಯೊಂದು ವಿಷಯಗಳು ಸ್ವಾಮಿ ಮೂಲಕವಾಗಿ ನಿಮ್ಮ ಮಹಿಮೆ ಹೊಂದಿದ್ದೀರಿ. ಈ ದಿನ ಒಂದು ಸ್ವಾಮಿ ಕರ್ತನೆ ಮಾಧ್ಯಮವಾಗಿ ಸ್ವಾಮಿ ಸಲ್ಲಿಸಿದಂತ ಈ ಒಂದು ಆರಾಧನೆಯನ್ನು ಆಶೀರ್ವದಿಸಿದ್ದೀರಿ. ಮುಂದಿನ ವಾರ ಸ್ವಾಮಿ ನಮ್ಮ ಸಭೆಗೆ ಸ್ವಾಮಿ ಕಟ್ಟಡದಲ್ಲಿ ನಾವು ಆಚರಿಸುತ್ತಿದ್ದೇವೆ ಕರ್ತನೆ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ಪ್ರಭುವ. ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ಸ್ಥಿತಿಗತಿಯಲ್ಲಿ ನಮ್ಮನ್ನು ಕೈ ಹಿಡಿದು ನಡೆಸಿದ್ದೀರಿ. ಯಾವುದು ಸ್ವಾಮಿ ಕೇಡು ಅನಾಹುತಗಳು ಆಗದಂತೆ ಸ್ವಾಮಿ ಸುಗಮವಾಗಿ ಸ್ವಾಮಿ ಸುರಕ್ಷಿತವಾಗಿ ಎಲ್ಲವೂ ನೀವು ನಡೆಸ್ತಾ ಬಂದಿರಿ ಸ್ತೋತ್ರ ಸ್ವಾಮಿ. ಅದರಲ್ಲಿ ವಿಶೇಷವಾಗಿ ಕರ್ತನೆ ದಾಸರನ್ನು ಈ ದಿನದಂದು ಕೊಟ್ಟಂತ ಸ್ವಾಮಿ ವಾಕ್ಯಕ್ಕಾಗಿ ಸ್ತೋತ್ರ. ಸಭೆಯನ್ನು ಕಟ್ಟುವುದು ಸ್ವಾಮಿ ಪುನರ್ ಕಟ್ಟುವಂತ ಸ್ವಾಮಿ ಬಿಲ್ಡಿಂಗ್ ದ ಚರ್ಚ್ ಎಂದು ಸ್ವಾಮಿ ವಿಷಯದಲ್ಲಿ ಹೇಳಿರ್ತೇನೆ. ಅದಕ್ಕಾಗಿ ಸ್ವಾಮಿ ಪ್ರತಿಯೊಬ್ಬೊಬ್ಬರು ಪ್ರಭಾ ನಾವು ಸಿದ್ಧಪಡಿಸಿಕೊಂಡು ಮುಂದೆ ಬರುವಂತ ಸ್ವಾಮಿ ದಿನಗಳಲ್ಲಿ ಸಭೆಯನ್ನು ಇನ್ನೂ ಉನ್ನತವಾದ ರೀತಿಯಿಂದ ಕಟ್ಟುವಂತೆ ಸ್ವಾಮಿ ಆತ್ಮಗಳು ಸ್ವಾಮಿ ಗೆಲ್ಲುವಂತೆ ಪ್ರತಿಯೊಬ್ಬರಿಗೆ ನೀವು ಭಾರವನ್ನು ಕೊಡಬೇಕೆಂದು ಕೊಟ್ಟಂತ ಅಲ್ಪವಾದ ಕಾಣಿಕೆಯನ್ನು ನೀವು ಪಾವನ ಮಾಡಿರಿ, ಆಶೀರ್ವದಿಸಿರಿ, ಅಭಿಷೇಕಿಸಿರಿ, ರಾಜ್ಯದ ವಿಸ್ತರಣೆ ಅಂತ ಸಹಾಯ ಮಾಡಿರಿ. ಕೊಟ್ಟಂತ ಕರಗಳನ್ನು ಸ್ವಾಮಿ ಯಾವ ಮೇರೆಗೂ ಸ್ವಾಮಿ ಯಾವ ಕ್ಷೇತ್ರ ಕಡಿಮೆ ಆಗದಂತೆ ಸಂತೃಪ್ತಿಯಿಂದ ನಾವು ಬೆಳಗುತ್ತಾ ಇನ್ನೂ ಹೆಚ್ಚಾಗಿ ನನ್ನ ಸಭೆಗೆ ಸ್ವಾಮಿ ನಿನಗಾಗಿ ಸ್ವಾಮಿ ರಾಜ್ಯದಲ್ಲಿ ಕೊಡುವಂತೆ ಹಸ್ತವನ್ನು ಬಲಪಡಿಸಿರಿ. ಎಲ್ಲವೂ ಎಷ್ಟು ಪ್ರಸನ್ನತೆಯಲ್ಲಿ ಕೃತಜ್ಞ ಬೇಡಿ ಹೊಂದಿ ತಂದೆ ದೇವರೇ. Of our Lord Jesus Christ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, radiating love of the heavenly Father, ಪರಲೋಕದ ತಂದೆಯ ನಿತ್ಯತ್ವ ಪ್ರೀತಿಯು, and sweet communion of the Holy Spirit, ಪರಿಶುದ್ಧಾತ್ಮನ ಮಧುರವಾದ ಸನ್ನಿಧಿಯು be with us now and forever and ever. ಈಗ ವೀಕ್ಷಿಸುವಂತ ಪ್ರತಿಯೊಬ್ಬರ ಸಂಗಡವು, ನಮ್ಮೊಂದಿಗೆ ಸಹಕರಿಸಿದ ಪ್ರತಿಯೊಬ್ಬರ ಸಂಗಡವು ಈಗಲೂ ಸದಾ ಕಾಲವು ನೆಲೆಗೊಂಡಿರಲಿ. Our God people agree and say Amen. Thank you so much once again. Thank you. Even special thanks to our youths who are cooperating with us, and we are going to see great things to happen. God bless you.